ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಜುಲೈ 7ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಶುಭವಾಗಲಿ. ಆ ಭಗವಂತನ ಕೃಪಾಶೀರ್ವಾದದ ಜೊತೆಗೆ ನಿಮಗೆ ಎಲ್ಲ ಆಸೆಗಳು ಈಡೇರಲಿ, ಹಾಗೆ ನಿಮಗೆ ಆ ಭಗವಂತ 100 ಕಾಲ ಜೊತೆಯಾಗಿ ಬಾಳೋ ಹಾಗೆ ಹಾರೈಸಲಿ, ಹರಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನು ದಾವಣಗೆರೆಯ ನಗರದಲ್ಲಿ ಏನು ನಡೀತದೆ ಅಂತ ಹೇಳಿ ನೋಡೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತದೆ, ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ ಅಂತ ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಖುಷಿ ವಿಚಾರದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇ ಖುಷಿ ವಿಚಾರ ಏನು ಅಂದರೆ, ನಮ್ಮ ದಾವಣಗೆರೆ ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಭದ್ರಾ ಹೆಚ್ಚು ಕಡಿಮೆ 171 ಅಡಿಗೆ ತುಂಬಿದೆ. ಸೊ ಇನ್ನು ಬೇಕಾಗಿರ್ತಕ್ಕಂಥದ್ದು ಭದ್ರಾ ಡ್ಯಾಮ್ಗೆ ಕೇವಲ 15 ಅಡಿ ಮಾತ್ರ. ಅದರಲ್ಲೂ ಕೂಡ ಇದನ್ನು ಆತಂಕ ಅಂತ ಅನ್ಕೋಬೇಕು ಅಥವಾ ಖುಷಿ ಅನ್ಕೋಬೇಕು ಗೊತ್ತಿಲ್ಲ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಸೊ ಆ ಪ್ರಮಾಣದ ಒಂದು ಮಳೆ ಬರುತ್ತೆ ಅಂತಕ್ಕಂಥದ್ದು ನಿರೀಕ್ಷೆ ಇದೆ. ಸೊ ಹೆಚ್ಚು ಕಡಿಮೆ ಮುಂದಿನ 1-2 ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿತಕ್ಕಂಥ ಎಲ್ಲ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಹೇಳಿದೆ. ಅದರಲ್ಲೂ ಕೂಡ ಜುಲೈ ತಿಂಗಳ ಒಂದು ಮೊದಲನೇ ವಾರದಲ್ಲೇ ಈ ಮಟ್ಟಿಗಿನ ಮಳೆ ಬರ್ತಾ ಇರತಕ್ಕಂಥದ್ದು, ಅದು ಭದ್ರಾ ಡ್ಯಾಮ್ಗೆ 171 ಅಡಿ ಬಂದಿರತಕ್ಕಂಥದ್ದು ಸರಿಸುಮಾರು 30 ವರ್ಷಗಳ ಹಿಂದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಅದಾದ ನಂತರ ಇಷ್ಟೊಂದು ಮಳೆ ಬರ್ತಾ ಇದೆ ಅಂತ ನಿಜಕ್ಕೂ ಕೂಡ ಶುಭ ಸೂಚನೆ. ನಮ್ಮೆಲ್ಲ ರೈತಾಪಿ ವರ್ಗದವರು ಖುಷಿಯಾಗಿರ್ಬೋದು, ಅವರೆಲ್ಲರ ಮೊಗದಲ್ಲಿ ಮಂದಹಾಸ ಮೂಡಲಿ ಅಂಥೇಳಿ ನಾವು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಿನ್ನೆ ವಿಶೇಷವಾಗಿ ದೇವಶಯನಿ ಏಕಾದಶಿ. ಸೊ ದೇವರನ್ನು ಒಂದು ನಿದ್ರೆಗೆ ಕಳಿಸ್ತಕ್ಕಂಥ ಏಕಾದಶಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಮಹಾವಿಷ್ಣು ಇಲ್ಲಿಂದ 4 ತಿಂಗಳ ಕಾಲ ಏನು ತನ್ನ ಸ್ಥಿತಿಗೆ ಹೋಗ್ತಾನೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ದೇವರುಗಳು ಇಲ್ಲಿಂದ ತಮ್ಮ ತಮ್ಮ ಸರದಿ ಪ್ರಕಾರ ಈ ಒಂದು ಭೂಲೋಕವನ್ನು ಆಳೋದಕ್ಕೆ ಅಥವಾ ಈ ಒಂದು ಬ್ರಹ್ಮಾಂಡವನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ಸೊ ಮೊಟ್ಟ ಮೊದಲನೇ ಸರದಿ ಶುರುವಾಗ್ತಕ್ಕಂಥದ್ದು ಗುರು ದತ್ತಾತ್ರೇಯರದು. ಇನ್ನು ಇದೇ ಗುರುವಾರ ಗುರು ಪೂರ್ಣಿಮೆ ಇದೆ, ಅಲ್ಲಿಂದ ಗುರುಗಳ ಒಂದು ಸರದಿ ಶುರುವಾಗುತ್ತೆ. ಹೀಗೆ ಅವರವರ ಸರದಿ ಬಂದಾಗ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಿನ್ನೆ ಒಂದು ವಾರಿಯ ವಿಶೇಷವಾಗಿರ್ತಕ್ಕಂಥ ಏಕಾದಶಿ. ವಾರಿ ಅಂದರೆ ನಿಮಗೆ ಗೊತ್ತಿದೆ, ಪಂಡಾಪುರದ ಒಂದು ವಿಶೇಷವಾಗಿರ್ತಕ್ಕಂಥ ಆ ವಿಠ್ಠಲನ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ಜನರು ನಿನ್ನೆ ಅಲ್ಲಿ ಪಾದಯಾತ್ರೆಯ ಮೂಲಕ ತೆರಳಿದರು. ಸೊ ತುಂಬ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಪುಟ್ಟ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನರಿಗೆ ಗೊತ್ತಿರಲೂಬಹುದು, ಗೊತ್ತಿಲ್ಲ ಅಂತ ಹೇಳೋದು ತಪ್ಪಾಗತ್ತೆ, ಗೊತ್ತಿರಲೂಬಹುದು. ಆದರೆ ಕೆಲವೊಬ್ಬರಿಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಒಂದು ವಿಚಾರ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಸೊ ಆ ಭಗವಂತನನ್ನು ಒಬ್ಬ ತನ್ನ ಪ್ರೀತಿಯ ಶಿಷ್ಯ ಕೇಳ್ತಾನಂತೆ, ಭಗವಂತ ಯಾಕೆ ನೀನು ನಿಂತುಕೊಂಡೇ ದರ್ಶನವನ್ನು ನೀಡ್ತಾ ಇದೆಯಾ ಈ ಕಲಿಯುಗದಲ್ಲೂ ಕೂಡ ಅಂಥೇಳಿ. ಆಗ ಆ ವಿಠ್ಠಲ ಹೇಳ್ತಾನಂತೆ, ನನ್ನನ್ನು ನೋಡಲಿಕ್ಕೆ ಲಕ್ಷಾಂತರ ಜನರು ಅವರು ನಿಂತ್ಕೊಂಡೇ ಬರುವಾಗ ನಾನು ಅವ್ರಿಗೆ ನಿಂತ್ಕೊಂಡೆ ದರ್ಶನ ಕೊಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ, ಹಾಗಾಗಿ ನಾನು ನಿಂತೆ ಇಲ್ಲಿ ಎಲ್ರಿಗೂ ದರ್ಶನ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಾದ ನಂತರ ಭಗವಂತ ಒಂದಷ್ಟು ಬೇಸರದಿಂದ ಹೇಳ್ತಾನೆ, ನನಗೆ ತುಂಬ ನೋವಾಗ್ತಾ ಇದೆ, ನಾನೇನೋ ಇಲ್ಲಿ ನನ್ನ ಭಕ್ತರಿಗೋಸ್ಕರ ನಿಂತ್ಕೊಂಡು ದರ್ಶನ ಕೊಡ್ತಾ ಇದ್ದೀನಿ, ಅದೆಲ್ಲ ಸರಿ, ಆದರೆ ವಯಸ್ಸಾದವರು. ಆಗ ಆ ಭಗವಂತ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿದ್ರೆ ನಿಮ್ಮೆಲ್ಲರ ಕಣ್ಣುಗಳು ಕೂಡ ಬಹುಶಃ ಒಂದು ಕ್ಷಣ ತೇವ ಆಗ್ಬಿಡ್ಬೋದು ಅಂತ ಅನಿಸುತ್ತೆ. ಏನಪ್ಪ ಈ ಕಲಿಯುಗದಲ್ಲೂ ಅಂಥ ಪವಾಡ ಈ ವಿಠ್ಠಲಂದು ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಆಶ್ಚರ್ಯ ಅಂತ ಅನ್ನಿಸ್ಬೋದು. ನಾವೆಲ್ಲ ಏನು ಭಕ್ತರು ಅಲ್ಲಿ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದರ್ಶನವನ್ನು ಮಾಡಿರ್ತೀವಿ. ಆ ಎಲ್ಲ ಕಸವನ್ನು ಒಂದು ಹತ್ರ ಕೂಡ ಹಾಕ್ತಾರೆ. ಆ ಎಲ್ಲ ಧೂಳು, ಮಣ್ಣು, ಕಸ ಎಲ್ಲವನ್ನು ಒಂದು ಹತ್ರ ಕೂಡ ಹಾಕ್ಬಿಟ್ಟು ಅದನ್ನು ಸುಡ್ತಾರೆ. ಅದನ್ನು ಸುಟ್ಟ ನಂತರ ಅದನ್ನು ಆ ಒಂದು ಬೂದಿ ರೀತಿಯಲ್ಲಿ ರೆಡಿ ಮಾಡಿ ಅದರಿಂದ ಬರ್ತಕ್ಕಂಥ ಒಂದು ಶುದ್ಧವಾಗಿರ್ತಕ್ಕಂಥ ಭಸ್ಮವನ್ನು ಪ್ರತಿ ದಿವಸ ನೀವೆಲ್ಲ ಏನು ನೋಡ್ತೀರಿ, ಆ ವಿಠ್ಠಲನ ಗಂಧಲೇಪಿನ ಒಂದು ಏನಿರುತ್ತೆ ಅದರ ಮಧ್ಯೆ ಒಂದು ಕಪ್ಪು ಚುಕ್ಕೆ ಇಡ್ತಾರಲ್ವ, ಅದು ನಮ್ಮೆಲ್ಲ ಭಕ್ತರು ಆ ವಿಠ್ಠಲನ ದರ್ಶನ ಮಾಡುವಾಗ ನಿಂತ್ಕೊಂಡು ಸಾಕಾಗಿ ಸುಸ್ತಾಗಿ ಏನೆಲ್ಲ ಹೋಗಿರ್ತಾರಲ್ವ, ಅದರ ಪಾದ ಧೂಳಿಯಿಂದ ಮಾಡಿರ್ತಕ್ಕಂಥ ಆ ತಿಲಕವನ್ನು ಪ್ರತಿನಿತ್ಯ ವಿಠ್ಠಲನಿಗೆ ಇಡ್ತಾರಂತೆ. ನೋಡಿ ಎಂಥ ಒಂದು ಅವಿಸ್ಮರಣೀಯ ಕ್ಷಣ ಅಲ್ವಾ ಅದು. ಸೊ ಯಾರಾದರೂ ನಮ್ಮ ಒಂದು ಹುಲು ಮಾನವರ ಪಾದದ ಧೂಳನ್ನು ತನ್ನ ಹಣೆಯಲ್ಲಿ ಇಟ್ಕೊಳ್ತಾನೆ ಅಂದರೆ ವಿಠ್ಠಲ ಅದೆಷ್ಟು ಗ್ರೇಟ್ ಇರಬೇಕಲ್ವ. ಇವತ್ತು ಕೂಡ ಅದಕ್ಕೋಸ್ಕರನೇ ಆ ವಿಠ್ಠಲನ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ಜನರು ವಯಸ್ಸಿನ ಭೇದವಿಲ್ಲದೆ ಹೊರಡ್ತಾರೆ. ಅದರಲ್ಲೂ ಕೂಡ ಹೇಗಪ್ಪ ಇವರಿಗೆಲ್ಲ ಏನು ತೊಂದರೆ ಆಗಿದೆ, ಅಲ್ಲಿ ಸೇಫಾಗಿ 100 ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ, ಹೋಗುವಾಗ ಪ್ರತಿಯೊಬ್ಬರು ವಿಠ್ಠಲ 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 ಅಂಥೇಳಿ ಹೇಳ್ತಾ ಹೋಗ್ತಾರೆ. ಈವನ್ ಸೈನ್ಸ್ಗೂ ಕೂಡ
ಆಶ್ಚರ್ಯ, ಈ ವಿಠ್ಠಲ ಅಂತಕ್ಕಂಥ ಶಬ್ದದ ಉಚ್ಚಾರಣೆಯಿಂದನೇ ಎಷ್ಟೋ ಒಂದು ಪರ್ಸೆಂಟೇಜು ಈ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದೇ ಕಡಿಮೆ ಆಗೋಗುತ್ತಂತೆ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅದು ಶಬ್ದ ಅಲ್ವಾ ವಿಠ್ಠಲ ಅಂತಕ್ಕಂಥದ್ದು. ನೀವು ವಿಠ್ಠಲ ಅಂತ ಒಂದು ಉಚ್ಚಾರಣೆ ಮಾಡಿ ನೋಡಿ, ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಆಗುತ್ತೆ. ಕೇವಲ 5 ಬಾರಿ 10 ಬಾರಿ 21 ಬಾರಿ ನಿಮ್ಗೆ ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಅದನ್ನು ಉಚ್ಚಾರಣೆ ಮಾಡ್ತಾ ಹೋಗಿ ದೇಹದಲ್ಲಿ ಶಕ್ತಿ ಅಂತಕ್ಕಂಥದ್ದು ತಂತಾನೇ ಬರುತ್ತೆ ಅಂತೇಳಿ ಹೇಳ್ತಾರೆ. ಹಾಗೆಯೇ ಆ ವಿಠ್ಠಲ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಂದಿನಂತೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಒಂದಷ್ಟು ಕಿವಿ ಮಾತುಗಳು. ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ TVLನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ರೂ ಕೂಡ ಈ ಕಾರ್ಯಕ್ರಮ ನಿಮ್ಮ TV ಪರದೆ ಮೇಲೆ ಪ್ರಸಾರ ಆಗಿತ್ತು 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು TV ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗೆ ದಯವಿಟ್ಟು TVಯನ್ನು ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ನೋಡ್ತಾ ಇದ್ರೂ ಕೂಡ ಸಂಪೂರ್ಣವಾಗಿ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಪ್ರಶ್ನೆಗಳಿಗೆ ಉತ್ತರಿಸುವಾಗ 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಸರ ಪಟ್ಕೊಳ್ತಾರೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ ಯಾರಿಗೆ ಈ ಕಾರ್ಯಕ್ರಮ ಬೆಳಗಿನ ಹೊತ್ತು ನೋಡೋಕ್ಕಾಗಲ್ಲ ಅವ್ರಿಗೋಸ್ಕರ ಸಾಯಂಕಾಲ ಈ ಕಾರ್ಯಕ್ರಮ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಎಂಜಾಯ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಒಂದು ಕಾರ್ಯಕ್ರಮ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಮಾ. ನಮಸ್ತೆಪ್ಪ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದವಪ್ಪ. ತಿಂಡಿ ನಂದು ಆಯ್ತಮ್ಮ, ನಿಮ್ದಾಯ್ತಾ? ಆಯ್ತು. ಏನು ಊಟ ಮಾಡಿದ್ರಿಮ್ಮ? ಇವತ್ತ ಇದು ರಾತ್ರಿ ಒಂದ್ ಸ್ವಲ್ಪ ಅನ್ನ ಜಾಸ್ತಿ ಇತ್ತಪ್ಪ, ಅನ್ನ ಮಾಡ್ಕೊಂಡಿದ್ವಿ ಮತ್ತ ಬಿಸಿದು. ಅನ್ನ ಉಂಡಿವಪ್ಪ. ಇಬ್ರ ಅಲ್ಲ, ಅಜ್ಜ ಅಜ್ಜಿ. ಹೌದಮ್ಮ, ಹೌದು. ಆಗ್ಲಿಮ್ಮ, ತುಂಬಾ ಸಂತೋಷ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಏನಿಲ್ಲಪ್ಪ, ನಿನಗೆ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಇರ್ಲಿಮ್ಮ. ಆಮೇಲೆ ಇದು ಚಾಕ್ಲೇಟ್ ತಿನ್ನೋರಿಗೆ ಶುಭಾಶಯಗಳು. ಓಕೆ. ಹ್ಞೂನಪ್ಪ, ಎಲ್ಲರೂ ಇವತ್ತು ಚಾಕ್ಲೇಟ್ ತಿಂತಾರ ಅಂತ ಅಲ್ಲ, ಇವತ್ತು ಚಾಕ್ಲೇಟ್ ದಿನಾಚರಣೆ ಅಂತಲ್ಲಪ್ಪ. ಹೌದಮ್ಮ, ಹೌದು. ವರ್ಲ್ಡ್ ಚಾಕ್ಲೇಟ್ ಡೇ ಇದೆ ಇವತ್ತು. ಹ್ಞೂನಪ್ಪ. ಆದ್ರೆ ಚಾಕ್ಲೇಟು ಎಷ್ಟು ನೋಡೋದಕ್ಕೆ ರುಚಿಯಾಗಿರುತ್ತೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು, ಕೆಟ್ಟದ್ದು ಕೂಡ. ಹ್ಞೂನಮ್ಮ. ಸೊ ಹಾಗಾಗಿ ಯಾವತ್ತಾರು ಒಂದ್ ದಿವಸ ಚಾಕ್ಲೇಟ್ ತಿಂದ್ರೆ ತೊಂದರೆ ಇಲ್ಲ, ಆದ್ರೆ ಪದೇ ಪದೇ ಚಾಕ್ಲೇಟ್ ತಿನ್ನೋದು ಬೇಡ ಅಲ್ವಾ? ಅಲ್ಲೆಲ್ಲ ಉಳುಕಾಗಿ ಹುಡ್ರು ಅದೆಲ್ಲ ಡೇಂಜರ್ ಅಪ್ಪ ಒಟ್ಟ. ಹೌದಮ್ಮ, ಹೌದು. ಸೊ ಆಗ್ಲಿ ನಿಮ್ ಮನ್ಯಾಗ ನಮ್ ಸೊಸೆಯಪ್ಪ ಎಲ್ಲಾರು ಮೊಮ್ಮಕ್ಳು ನಮ್ಮವು ಎಲ್ಲ ಚೆನ್ನಾಗಿದ್ದಾರಮ್ಮ. ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ ಸೊಸೆಗೆ ಕೇಳ್ದೆ ಅಂತ ಹೇಳಪ್ಪ. ಆಗ್ಲಿಮ್ಮ, ಖಂಡಿತ ಹೇಳ್ತೀನಿಮ್ಮ. ತುಂಬಾ ಖುಷಿ ಆಯ್ತು. ಮಗ ಹೇಗಿದ್ದಾನಮ್ಮ? ಆರಾಮದನ್ಪ, ಕೆಲ್ಸಕ್ಕೆ ಹೋಗ್ತಾನ. ಆಗ್ಲಿಮ್ಮ, ತುಂಬಾ ಸಂತೋಷ. ಯಾವತ್ತಾರ ಒಂದ್ಸಲ ಫೋನ್ ಮಾಡಿಸಿ ಮಾತಾಡ್ಸಿ ನನ್ನ ಕಡೆ. ಹ್ಞೂನಪ್ಪ, ಹೇಳ್ತಾನೆ. ಆಗ್ಲಿಮ್ಮ. ನಮಸ್ಕಾರಮ್ಮ. ಥ್ಯಾಂಕ್ ಯು ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಅಮ್ಮ ಚಾಕ್ಲೇಟ್ ಡೇ ಬಗ್ಗೆ ಹೇಳ್ತಾ ಇದ್ರು. ಸೊ ನಾನು ಅದನ್ನು ನೆನ್ಪು ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಸೊ ಚಾಕ್ಲೇಟ್ ಅಂತಕ್ಕಂಥದ್ರ ಬಗ್ಗೆ ಒಂದೇ ಒಂದು ಸಣ್ಣ ಸಾಲನ್ನು ಹೇಳ್ಬಿಡ್ತೀನಿ. ಸೊ ಒಂದು ರೀಸೆಂಟಾಗಿ ಒಂದು 2 ವರ್ಷದ ಕೆಳಗಡೆ ಅಂತ ಅಂದ್ಕೊಳ್ತೀನಿ. ಈ ವಿಚಾರ ನಾನು ಇನ್ನೊಮ್ಮೆ ಹೇಳಿದ್ದೆ, ಇನ್ನೊಮ್ಮೆ ಇವತ್ತು ಚಾಕ್ಲೇಟ್ ಡೇ ಆಗಿರೋದ್ರಿಂದ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹೋಗುತ್ತೆ. ಒಂದು ಕೇಸ್ ಏನು ಹೋಗುತ್ತೆ ಅಂದರೆ, ಒಬ್ಬ ಗ್ರಾಹಕರ ಕೇಸ್ ಹಾಕ್ತಾರೆ. ಏನು ಅಂದರೆ, ತಾನು ತಿಂದಿತ್ತಾ ಇರ್ತಕ್ಕಂಥ ಚಾಕ್ಲೇಟಲ್ಲಿ ಈ ಜಿರಳೆಯ ಒಂದು ಆ ಕಾಲ್ಗಳು ರೀತಿಯಲ್ಲಿ ನನಗೆ ಸಿಕ್ಕಿದ್ದಿದೆ, ಅದಕ್ಕೆ ನನಗೆ ಪರಿಹಾರ ಕೊಡಬೇಕು ಅಂಥೇಳಿ ಆ ಗ್ರಾಹಕ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ. ಸೊ ಸುಪ್ರೀಂ ಕೋರ್ಟಿಂದ ಒಂದು ನೋಟಿಸ್ ಹೋಗುತ್ತೆ ಈ ಒಂದು ಚಾಕ್ಲೇಟ್ಸ್ಗಳು ತಯಾರ ಕಂಪ್ನಿಗೆ. ಆಗ ಅವರು ಸರೆಂಡರ್ ಆಗಿ ಹೇಳ್ತಾರೆ, ಮೈ ಲಾರ್ಡ್, ನಾವು ಈ ಚಾಕ್ಲೇಟ್ಸ್ಗಳನ್ನು ತಯಾರು ಮಾಡುವಾಗ ನಮ್ಮ ಎಷ್ಟೇ ಪ್ರಿಕಾಷನ್ಸ್ ತಗೊಂಡ್ರೂ ಕೂಡ 30 ರಿಂದ 40% ಅಷ್ಟು ಈ ಜಿರಳೆಗಳಾಗಿರ್ಬೋದು, ಇರುವೆಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಕೀಟಗಳದ್ದು ನಾವು ಬೇಡ ಅಂದರೂ ಕೂಡ ದೇಹ ಅದರೊಳಗೆ ಸೇರಿಕೊಳ್ಳುತ್ತೆ. ಇದನ್ನು ನಾವಷ್ಟೇ ಅಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಯಾವ ಚಾಕ್ಲೇಟ್ ಕಂಪ್ನಿಯವರು ಕೂಡ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಆಗೋಲ್ಲ. ಇದಕ್ಕೆ ನಾವೀಗಾಗಲೇ ಅದರಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದೀವಿ, ಚಾಕ್ಲೇಟ್ಸಲ್ಲಿ ಈ ರೀತಿಯ ಒಂದು ಇಂಗ್ರೀಡಿಯೆಂಟ್ಸ್ ಇರ್ತಕ್ಕಂಥ ಸಾಧ್ಯತೆ ಇದೆ ಅಂಥೇಳಿ ಅವರು ಶರಣಾಗತರಾಗ್ಬಿಡ್ತಾರೆ. ಸೊ ನಾವೆಲ್ಲರೂ ಕೂಡ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸ್ಪೆಷಲಿ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದೀರಿ, ಯಾವತ್ತು ಮಾಂಸಾಹಾರ ತಿಂದೇ ಇರೋರು ಇದ್ದೀರಿ, ಅವರು ದಯವಿಟ್ಟು ಚಾಕ್ಲೇಟ್ಸನ್ನು ತಿನ್ನೋವಾಗ 100 ಬಾರಿ ಯೋಚನೆ ಮಾಡಬೇಕು. ಏಕೆಂದರೆ ಚಾಕ್ಲೇಟ್ಸ್ನಲ್ಲಿ 30 to 40% ಈ ರೀತಿಯ ಇನ್ಸೆಕ್ಟ್ಸ್ಗಳು ಅಥವಾ ಬೇರೆ ಬೇರೆ ರೀತಿಯ ಕೀಟಕ್ರಿಮಿಗಳು ಬಂದು ಬಿದ್ದೇ ಬೀಳತ್ತಂತೆ ಆ ಒಂದು ಫ್ಲೇವರ್ಗೆ, ಆ ಒಂದು ವಾಸನೆಗೆ ಅಟ್ರಾಕ್ಷನ್ ಆಗಿ. ಹಾಗಾಗಿ ನಾವು ಯಾರೂ ಇದನ್ನು ತಡೆಯೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಚಾಕ್ಲೇಟ್ ತಿನ್ನಬೇಕು ಅಂದರೆ ಅದರ ಸಂಪೂರ್ಣ ವಾಸ್ತವವನ್ನು ಅರ್ಥಕೊಂಡು ತಿನ್ನಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತದೆ. ಬಹುಶಃ ಮಂಜುಳಾ ಮೇಡಮ್ ಅಂತ ಅನ್ಸುತ್ತೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ತಿಂಡಿ ಆಯ್ತಾ? ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ?
ಓಕೆ, ಸೊ ಇವತ್ತು ಚಾಕ್ಲೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಚಾಕ್ಲೇಟ್ ಅತಿಯಾಗಿ ತಿನ್ನೋದು ಒಳ್ಳೇದಲ್ಲ. ಏನೋ ಅಪರೂಪಕ್ಕೆ ಯಾವಾಗಾದ್ರೂ ತಿಂದ್ರೆ ಪರವಾಗಿಲ್ಲ. ಅದ್ರಲ್ಲೂ ಮಕ್ಕಳಲ್ಲಿ ಜಾಸ್ತಿ ಚಾಕ್ಲೇಟ್ ತಿನ್ನೋ ಹ್ಯಾಬಿಟ್ ಮಾಡ್ಕೊಂಡ್ರ ಅಂದ್ರೆ ಕ್ಯಾವಿಟೀಸ್ ಆಗ್ಬಿಡುತ್ತೆ. ಆಮೇಲೆ ತುಂಬಾ ತೊಂದರೆ ಆಗ್ಬಿಡುತ್ತೆ ದೊಡ್ಡವರಾದ್ಮೇಲೆ. ಆದ್ರೆ ಅಪರೂಪಕ್ಕೊಮ್ಮೆ ಯಾವಾಗಾದ್ರೂ ಅಕೇಶನ್ಗಳಲ್ಲಿ ತಿಂದ್ರೆ ಪರವಾಗಿಲ್ಲ ಅಲ್ವಾ? ಸೊ ಯಾವುದೇ ಆದ್ರೂ ಅತಿ ಆದ್ರೂ ಕೂಡ ವಿಷ ಆಗತ್ತೆ. ಅದರಲ್ಲೂ ಕೆಲವೊಬ್ರು ಮಕ್ಕಳ ಹಲ್ಲುಗಳು ನೋಡ್ಬಿಟ್ರೆ ನನಗಂತೂ ಆ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ. ಆ ಮಟ್ಟಿಗೆ ಹಲ್ಲುಗಳೇ ಸಂಪೂರ್ಣವಾಗಿ ಹೋಗೋ ಮಟ್ಟಿಗೆ ಮಕ್ಕಳಿಗೆ ಚಾಕ್ಲೇಟ್ ತಿನ್ನಿಸ್ಬಿಟ್ಟಿರ್ತಾರೆ. ಸೊ ಎಷ್ಟೊಂದು ಡೇಂಜರಸ್ ಅಲ್ವಾ ಅದು? ಎಸ್. ಸೊ ಯಾರು ಆ ರೀತಿ ತಪ್ಪುಗಳನ್ನು ಮಾಡೋದು ಬೇಡ. ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಒಂಚೂರು ಗಮನ ವಹಿಸ್ಲಿ. ವರ್ಲ್ಡ್ ಚಾಕ್ಲೇಟ್ ಡೇ ಆದರೂ ಕೂಡ ಚಾಕ್ಲೇಟ್ ತಿಂದಿನೇ ಕೂಡ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಓಕೆಮ್ಮ, ಹೇಳಿ, ಒಂದು ಪ್ರಶ್ನೆ ಕೇಳ್ಬೋದಾ? ಓಕೆ, ಇವತ್ತಿನ ಒಂದು ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇವುಗಳಲ್ಲಿ ಯಾವುದು ಮರುಭೂಮಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತದೆ ಅಂಥೇಳಿ. ಸೊ ಕೆಲವೊಂದು ವಸ್ತುಗಳು ಮರುಭೂಮಿಯಲ್ಲೂ ಕೂಡ ನೈಸರ್ಗಿಕವಾಗಿ ಬೆಳೀತವೆ. ಸೊ ಆ ವಸ್ತು ಯಾವುದು ಅಂಥೇಳಿ ತಾವು ಹೇಳಬೇಕು. ಮೊದಲನೆಯದು ತಾವರೆ, ಎರಡನೇದು ಮೆಕ್ಕೆಜೋಳ, ಮೂರನೇದು ನೈದಿಲೆ, ನಾಲ್ಕನೇದು ಕಳ್ಳಿ. ಪಾಪಸ್ ಕಳ್ಳಿನಾ? ಶೋರಾ? ಇದನ್ನ ಯಾವಾಗ ಹತ್ರದಿಂದ ನೋಡಿದ್ದೀರಾ? ಓಕೆ. ಸೊ ಹಳ್ಳಿ ಕಡೆಗೂ ಒಂದು ಕಳ್ಳಿ ಅಂತ ಬೆಳೆಯುತ್ತಲ್ವಾ, ನೋಡಿದ್ದೀರಾ ಅದು? ಮುಳ್ಳಿಂದು. ಸೊ ಕಾಲಿಗೆ ಏನಾದರೂ ನಮಗೆ ಒಂದು ವೇಳೆ ಮುಳ್ಳು ನೆಡ್ತು ಅಂದರೆ ಮೊದಲೆಲ್ಲ ಈಗ ಹಾಸ್ಪಿಟಲ್ಗಳೇ ಇರಲಿಲ್ಲ. ಈ ಕಳ್ಳಿ ಹಾಲನ್ನು ಹಾಕ್ಬಿಟ್ಟು ಆ ಮುಳ್ಳು ಹೊರಗಡೆ ಬರೋ ಹಾಗೆ ಮಾಡ್ತಾರೆ ಅಲ್ವಾ? ಸೊ ಅದರಲ್ಲಿ ಬಿಳಿ ಪದಾರ್ಥದ ಒಂದು ಹಾಲಿನ ಥರ ಕಾಣಿಸ್ಕೊಳ್ತಾ ಇತ್ತು. ಗಾಯಗಳಿಗೆ ಹಾಕ್ತಾ ಇದ್ರು, ಅಥವಾ ಮುಳ್ಳು ಏನಾದ್ರು ನೆಟ್ಬಿಟ್ಟಿದ್ರು ಅವಾಗೆಲ್ಲ ನಮ್ಗಳು ಹಾಕಿದ್ರೆ ಅದು ತಕ್ಷಣಕ್ಕೆ ಹೊರಗಡೆ ಬರ್ತಾ ಇತ್ತು. ಎಂತ ಒಂದು ಸೈನ್ಸ್ ಇತ್ತಲ್ವಾ ನಮ್ಮ ಹಳ್ಳಿಗರಲ್ಲಿ ಆವಾಗ. ಎಸ್, ಥ್ಯಾಂಕ್ ಯು ಮಾ. ಸೊ ಪಾಪಸ್ ಕಳ್ಳಿ ಅಥವಾ ಕಳ್ಳಿ ಸರಿಯಾಗಿರ್ತಕ್ಕಂಥ ಉತ್ತರ. ಧನ್ಯವಾದಗಳು ಸರಿ ಉತ್ತರವನ್ನು ನೀಡಿದ್ದಕ್ಕೆ. ಹೇಳಿಮ್ಮ, ಯಾರಿಗಾದ್ರೂ ಇವತ್ತು ವಿಶ್ ಮಾಡೋದಿಲ್ಲ ಅಂದರೆ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹೇಳಿ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಈಶ ಗಿರೀಶ ಸುರೇಶ ಉಮೇಶ ಜಯ ವಿಶ್ವೇಶ್ವರನೇ ಶ್ರೀಲಿಕ ಪರ್ದಿತಿ ನೇತ್ರ ತ್ರಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕ್ತಿಗೆ ಬೇಗನೆ ಒಲಿಯುವ ದೇವನ ಹೇ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿಹ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನ್ನು ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ಧನ್ಯವಾದಗಳಮ್ಮ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದ್ದಕ್ಕಾಗಿ. ಒಳ್ಳೆಯದಾಗಲಮ್ಮ, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ನಿನ್ನೆ ಅತ್ಯಂತ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಆಗಿತ್ತು ನಮ್ಮ ಭಾರತೀಯ ಕ್ರಿಕೆಟ್ ತಂಡಕ್ಕೆ. ಯಾಕೆ ಅಂದರೆ ಇಂಗ್ಲೆಂಡ್ ತಂಡವನ್ನು 336 ರನ್ಗಳಿಂದು ಸೋಲಿಸೋದ್ರ ಮೂಲಕ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ನಿನ್ನೆ ಭಾರತ ತಂಡ ಸಂಪಾದಿಸಿತು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಹೇಮಲತಾ. ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಓಕೆ
ಓಕೆ, ಸೊ ಪ್ರದೀಪ್ ಅವ್ರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ನೀಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ನಿಮ್ಮ ಫೋಟೋ ಏನಾದರೂ ಕಳಿಸಿದ್ದೀರಾ? ಓಕೆ, ಸಾಧ್ಯವಾದರೆ ಇವತ್ತೊಂದು ಫೋಟೋ ಕಳಿಸ್ಕೊಡಿ, ಅದನ್ನು ನಾಳೆ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಓಕೆನಾ? ಓಕೆ. ಮತ್ತೆ ಸಾರಿ, ಹಾಂ, ಏನು ಹೇಳಿದ್ರಿ ಮಾ ಕೇಳಿ? ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಅಮ್ಮ, ಹೀಗೆ ಕರೆ ಮಾಡ್ತಾ ಇರಿ. ಒಳ್ಳೇದಾಗಲಿ ಅಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಭಾರತ ತಂಡ ನಿನ್ನೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ದಾಖಲಿಸ್ತು. ಆ ಗೆಲುವು ಯಾವ ಮಟ್ಟದಾಗಿತ್ತು ಅಂತ ಹೇಳಿದ್ರೆ ಹಲವಾರು ದಾಖಲೆಗಳಿಗೆ ಸಾಕ್ಷಿ ಆಯಿತು. ಮೊದಲನೇದಾಗಿ ಮೊಟ್ಟ ಮೊದಲಿಗೆ ಇದುವರೆಗೂ ಭಾರತ ತಂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಥವಾ ಟೆಸ್ಟ್ ಕ್ರಿಕೆಟ್ನಲ್ಲಿ 1000 ರನ್ ಗಳಿಸಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಭಾರತ ತಂಡ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಟೆಸ್ಟ್ ಕ್ರಿಕೆಟ್ ಪಂದ್ಯವೊಂದರಲ್ಲಿ 1000 ರನ್ನನ್ನು ಗಳಿಸಿದ್ದು ಇದೇ ಮೊದಲನೇ ಬಾರಿಗೆ. ಸೊ ಇನ್ನಷ್ಟು ವಿಚಾರಗಳಿದೆ, ಇಂಟ್ರೆಸ್ಟಿಂಗ್ ವಿಚಾರಗಳು, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮಸ್ತೆ ನಮಸ್ತೆ, ಹೇಳಿಮ್ಮ ತಮ್ಮ ಹೆಸರು? ಅನುಷಾ. ಹಲೋ ಹಲೋ. ಎಸ್ ವೀಕ್ಷಕರೇ, ಕರೆ ಕಟ್ಟಾಯಿತು. ಸೊ ನಾನು ನಮ್ಮ ತಂಡದ ಸಾಧನೆ ಬಗ್ಗೆ ಹೇಳ್ತಾ ಇದ್ದೆ. ಹಲವಾರು ದಾಖಲೆಗಳು ನಿನ್ನೆ ಅಲ್ಲಿ ಇಂಗ್ಲೆಂಡ್ನಲ್ಲಿ ನಮ್ಮ ಭಾರತ ತಂಡದಿಂದ ಮೂಡಿಬಂತು. ಕಳೆದ 5 ದಿನಗಳ ಪಂದ್ಯಗಳಲ್ಲಿ ನಡೆದಂತಹ ಒಂದು ಅಂಕಿಅಂಶಗಳನ್ನು ಹೇಳೋದಾದರೆ, ಮೊಟ್ಟ ಮೊದಲನೇದಾಗಿ ಭಾರತ ತಂಡ 1000 ರನ್ನನ್ನು ಗಳಿಸಿದ್ದು ಇದು ಮೊಟ್ಟ ಮೊದಲನೇ ಬಾರಿಗೆ. ಅಂದರೆ ಭಾರತ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದಾಗಿಂದ ಇದೇ ಮೊದಲನೇ ಬಾರಿಗೆ 1000 ರನ್ನನ್ನು ಗಳಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ ಎರಡನೇದೇನು ಅಂದರೆ, ಒಬ್ಬ ವೈಯಕ್ತಿಕ ನಾಯಕನಾಗಿ, ಒಬ್ಬ ವೈಯಕ್ತಿಕ ಭಾರತೀಯ ಆಟಗಾರನಾಗಿ 450ಕ್ಕಿಂತ ಹೆಚ್ಚು ರನ್ಗಳನ್ನು ಒಂದೇ ಪಂದ್ಯದಲ್ಲಿ ಗಳಿಸಿದ್ದು ನಮ್ಮ ಭಾರತದ ಯುವ ನಾಯಕ ಶುಭಮನ್ ಗಿಲ್ ಅವರು. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಪ್ರತಿ ದಿವಸ ಕಾರ್ಯಕ್ರಮಕ್ಕಿಂತ ಮುಂಚೆ ನಾನು ಪ್ರತಿ ದಿವಸ ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂಥೇಳಿ. ಆದರೂ ಕೂಡ ಟಿ ವಿ ವ್ಯಾಲ್ಯೂಮ್ನ ಜೋರಾಗಿ ಇಟ್ಕೊಂಡ್ಬಿಟ್ಟೆ ಕರೆ ಮಾಡ್ತೀರಿ. ಸೊ ಅನಿವಾರ್ಯವಾಗಿ ಕರೆ ಕಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೆ. ವೈಯಕ್ತಿಕವಾಗಿ ಭಾರತೀಯ ತಂಡದ ನಾಯಕನಾಗಲಿ ಅಥವಾ ಆಟಗಾರನೊಬ್ಬ ಗಳಿಸಿರ್ತಕ್ಕಂಥ ಅತ್ಯಂತ ಗರಿಷ್ಠ ಮೊತ್ತ ಅಂತ ಹೇಳಿದ್ರೆ ಇದು ಆಗಿತ್ತು. 450ಕ್ಕಿಂತ ಹೆಚ್ಚು ಯಾವುದೇ ಒಬ್ಬ ಆಟಗಾರ ಇದುವರೆಗೂ ಗಳಿಸಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ಅನಾದಿ ಕಾಲದಿಂದ ಹಿಡಿದು ಗುಂಡಪ್ಪ ವಿಶ್ವನಾಥ್ ಆಗಿರ್ಬೋದು, ನವಜೋತ್ ಸಿಂಗ್ ಸಿದ್ದು ಆಗಿರ್ಬೋದು, ಯುವರಾಜ್ ಸಿಂಗ್, ಮಹೇಂದ್ರ ಸಿಂಗ್ ಧೋನಿ, ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ಹೀಗೆ ಹಲವಾರು, ವಿರಾಟ್ ಕೊಹ್ಲಿ, ಸಾಕಷ್ಟು ಜನ, ರೋಹಿತ್ ಶರ್ಮಾ, ಎಲ್ಲ ವೀರೇಂದ್ರ ಸೆಹ್ವಾಗ್ ಹೇಳ್ತಾ ಹೋಗ್ಬಿಟ್ರೆ ದೊಡ್ಡ ಒಂದು ಪಟ್ಟಿನೇ ಬೆಳೆಯುತ್ತೆ. ಅವರಿಗೆಲ್ಲರೂ ಕೂಡ ನಮ್ಮ ಭಾರತ ತಂಡಕ್ಕೆ ಅನನ್ಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಸಾಕಷ್ಟು ಜನ ಭಾರತದ ಒಂದು ಇನ್ನು ಕೀರ್ತಿ ಪತಾಕೆಯನ್ನು ಉತ್ತಮಕ್ಕೆ ತೆಗೆದುಕೊಂಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೂ ಕೂಡ ಯಾರೊಬ್ಬರು 450ಕ್ಕಿಂತ ಹೆಚ್ಚು ರನ್ನನ್ನು ಕೇವಲ ಒಂದು ಟೆಸ್ಟ್ ಪಂದ್ಯದಲ್ಲಿ ಗಳಿಸೋಕ್ಕೆ ಸಾಧ್ಯವಾಗಿರಲಿಲ್ಲ. ಆ ಒಂದು ದಾಖಲೆಯನ್ನು ಕೂಡ ನಿನ್ನೆ ಭಾರತ ತಂಡದ ನಾಯಕ ಶುಭಮ್ ಗಿಲ್ ಅವರು ಮಾಡಿದ್ರು. ಸೊ ಇನ್ನೂ ಒಂದು ದಾಖಲೆ ಏನು ಅಂದರೆ, ಭಾರತ ತಂಡ ಇಂಗ್ಲೆಂಡ್ನಲ್ಲಿ ಗೆದ್ದಿರ್ತಕ್ಕಂಥ 336 ರನ್ಗಳ ಗೆಲುವಿನಿದೆ. ಅದು ಅತಿ ದೊಡ್ಡ ಗೆಲುವು. ಇಂಗ್ಲೆಂಡ್ ತಂಡದಲ್ಲಿ ಬೇರೆ ಒಂದು ವಿದೇಶಿ ತಂಡ ಬಂದ್ಬಿಟ್ಟು ಗೆದ್ದಿರ್ತಕ್ಕಂಥ ಗೆಲುವು. ಸೊ ಇನ್ನಷ್ಟು ವಿಚಾರಗಳಿದೆ, ಇಂಟ್ರೆಸ್ಟಿಂಗ್ ವಿಚಾರಗಳು, ಅದನ್ನು ಹೇಳ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ತಮ್ಮ. ಅಮ್ಮ ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಪ್ಪ, ನೀವು ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಚೆನ್ನಾಗಿದ್ದೀನಮ್ಮ, ನಿಮ್ಮ ಆಶೀರ್ವಾದ. ಊಟ ಆಯ್ತಮ್ಮ? ಹಬ್ಬಪ್ಪ, ಹೋಳಿಗೆ ಚಿಕನ್ ಮಾಡ್ತೀವಿ. ನಾಳೆನಮ್ಮ? ಏನ್ ಹಬ್ಬ ಅಮ್ಮ ನಾಳೆ? ಈಗ ಹೊನ್ನತ್ತಮ್ಗ ಪಡ್ಲಿಗೆ ತುಂಬಿಸ್ತಾವಪ್ಪ. ಹಾಮ್ಮ ಹಾಮ್ಮ, ಹೋಳಿಗೆ ಚಿಕನ್ ನಾಳೆ. ಆಗ್ಲಿಮ್ಮ ಆಗ್ಲಿ, ತುಂಬಾ ಖುಷಿ ಆಯ್ತು.
ಆಗ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಮ್ಮ. ನಿಮ್ಮ ಪ್ರೀತಿಯ ಆಹ್ವಾನಕ್ಕೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಖಂಡಿತ ಪ್ರಯತ್ನ ಮಾಡ್ತೀನಮ್ಮ ಬರೋದಕ್ಕೆ. ಆಗ್ಲಿಮ್ಮ, ಖಂಡಿತ ಬರೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿಮ್ಮ. ವಾಯ್ಸ್ ಒಂಚೂರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ ಸರಿಯಾಗಿ. ಆಗ್ಲಿಮ್ಮ, ಆಗ್ಲಿ. ನಮಸ್ತೆ ಅಮ್ಮ, ನಮಸ್ಕಾರ. ನಮಸ್ತೆ. ಶಾಂತಮ್ಮ ಬಲ್ಲೂರವರು. ಸೊ ನಾಳೆ ಏನೋ ವಿಶೇಷವಾಗಿರ್ತಕ್ಕಂಥ ಅಮ್ಮನವ್ರಿಗೆ ಪಡ್ಲಿಗೆ ತುಂಬಿಸ್ತಾರಂತೆ. ಹಾಗಾಗಿ ಹೋಳಿಗೆ ಶೀಕರಣೆ ಊಟಕ್ಕೆ ಬರ್ರಿ ಅಂತೇಳಿ ನಮಗೂ ಕರೆದಿದ್ದಾರೆ. ಸೊ ಇಲ್ಲಿಂದನೇ ಆ ದೇವರ ದರ್ಶನವನ್ನು ಮತ್ತು ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಸಾಧ್ಯವಾದರೆ ಖಂಡಿತ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಒಂದು ದಿವಸ ಹೋಳಿಗೆ ತಿನ್ನೋ ಒಂದು ಭಾಗ್ಯ ನಮಗೂ ಬರಲಿ ಅಂತ ಕೇಳ್ಕೊಳ್ತಾ, ನಾನಾಗಲೇ ಹೇಳ್ತಾ ಇದ್ದೆ, ಭಾರತ ತಂಡ ನಿನ್ನೆ ಹಲವಾರು ಒಂದು ದಾಖಲೆಗಳನ್ನು ಮಾಡ್ತು. ಅದರಲ್ಲಿ ಈ 3 ದಾಖಲೆಗಳು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದರಲ್ಲೂ ಕೂಡ 25 ವರ್ಷದ ಒಬ್ಬ ಯುವ ನಾಯಕನ ಅಡಿಯಲ್ಲಿ ತಂಡವೊಂದು ಈ ಮಟ್ಟಿಗಿನ ಸಾಧನೆ ಮಾಡಿರೋದಕ್ಕೆ ಕ್ರಿಕೆಟ್ ಪಂಡಿತರೇ ನಿಜಕ್ಕೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ. ಹಂಗೆ ನೋಡಿದ್ರೆ ಮೊದಲನೇ ಟೆಸ್ಟನ್ನು ಕೂಡ ಗೆಲ್ಲಬೇಕಿತ್ತು. ಆದರೆ ಏನು ಮಾಡ್ತೀರಿ, ನಮ್ಮ ಬೌಲರ್ಗಳ ಒಂದಷ್ಟು ಸಾಂಘಿಕ ಪ್ರಯತ್ನ ಇಲ್ಲದೇ ಇರತಕ್ಕಂಥದ್ದು, ಫೀಲ್ಡರ್ಗಳು ಒಂದಷ್ಟು ಕ್ಯಾಚ್ ಚೆಲ್ಲಿದ್ದು ನಮಗೆ ಮುಳುವಾಯಿತು ಅನ್ನೋದು ಬಿಟ್ಟರೆ ಖಂಡಿತವಾಗಲೂ ಕೂಡ ಭಾರತ ಮೊದಲನೇ ಟೆಸ್ಟ್ ಪಂದ್ಯವನ್ನು ಕೂಡ ಗೆಲ್ಲೋದಕ್ಕೆ ಅಷ್ಟೇ ಅರ್ಹವಾಗಂಥ ತಂಡವಾಗಿತ್ತು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಯಾರೂ ಅದನ್ನು ಮರೆಯೋ ಹಾಗಿಲ್ಲ. ಆ ಒಂದು ಏಟ್ ಬಿದ್ದಿದ್ದು ಯಾವ ಮಟ್ಟಿಗಿನ ಬೌನ್ಸ್ ಬ್ಯಾಕ್ ಆಯಿತು ಅಂದರೆ ಭಾರತ ತಂಡ ನಿಜಕ್ಕೂ ಆಟ ಆಡಿರ್ತಕ್ಕಂಥ ಎಲ್ಲ ಆಟಗಾರರು ಕಾಂಟ್ರಿಬ್ಯೂಷನ್ ಮಾಡಿದ್ರು. ಸಿರಾಜು 9-10 ವಿಕೆಟ್ ತೆಗೆದುಕೊಂಡ್ರೆ ಶರ್ಮಾ ಅವರು ಹೆಚ್ಚು ಕಡಿಮೆ 11 ವಿಕೆಟನ್ನು ತೆಗೆದುಕೊಂಡ್ರು. ಸೊ ಜಡೇಜಾ ನಂದು ಒಂದು ಇರಲಿ ಅಂತ ಅವರೊಂದು ವಿಕೆಟ್ ತೊಗೊಂಡ್ರೆ, ವಾಷಿಂಗ್ಟನ್ ಸುಂದರ್ ಅವರು ಕೂಡ 1 ವಿಕೆಟ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಇನ್ನು ರವೀಂದ್ರ ಜಡೇಜಾ ಹೆಚ್ಚು ಕಡಿಮೆ 150-160 ರನ್ನನ್ನು ಹೊಡೆದ್ರೆ 90+ ರನ್ಗಳನ್ನು ನಮ್ಮ ವಿಕೆಟ್ ಕೀಪರ್ ರಿಷಬ್ ಪಂತ್ ಅವರು ಕೂಡ ಹೊಡೆದ್ರು. ಎಲ್ಲರೂ ಕೂಡ ಅವರವರ ರೀತಿಯ ಕಾಂಟ್ರಿಬ್ಯೂಷನನ್ನು ಮಾಡಿ ಒಟ್ಟಿನಲ್ಲಿ ಸಾಂಘಿಕ ಪ್ರಯತ್ನದಿಂದ ಈ ಒಂದು ಟೆಸ್ಟನ್ನು ಅಭೂತಪೂರ್ವವಾಗಿ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಇನ್ನೊಂದು 3-4 ದಿವಸಗಳ ಅಂತರದಲ್ಲಿ ಮತ್ತೊಂದು 3ನೇ ಟೆಸ್ಟ್ ಪ್ರಾರಂಭ ಆಗ್ತದೆ. ಇದೇ ಜುಲೈ 10ನೇ ತಾರೀಕಿಂದ. ಅಲ್ಲೂ ಕೂಡ ಗೆಲ್ಲೋದ್ರ ಮೂಲಕ ಸರಣಿಯನ್ನು ವಶಪಡಿಸ್ಕೊಂಡು ಈ ಸರಣಿಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಗಿಟ್ಟಿಸ್ಕೊಳ್ಳಿ ಅಂಥೇಳಿ ನಾವು ಕೂಡ ಭಾರತ ತಂಡಕ್ಕೆ ಶುಭ ಹಾರೈಸೋಣ. ಎಲ್ಲೋ ಒಂದು ಕಡೆ ಈ ಟೆಸ್ಟ್ ಪಂದ್ಯಕ್ಕೆ ಹೊರಡೋದಕ್ಕಿಂತ ಮುಂಚೆ ಸಾಕಷ್ಟು ಆತಂಕಗಳಿತ್ತು. ಒಂದು ಕಡೆ ಬುಮ್ರಾ ಅವರ ಇಂಜುರಿ ಕಾಡ್ತಾ ಇದ್ದರೆ, ಇನ್ನೊಂದು ಕಡೆ ಅತ್ಯಂತ ಸೀನಿಯರ್ ಪ್ಲೇಯರ್ ಆಗಿರ್ತಕ್ಕಂಥ ಯಶಸ್ವಿ ನಾಯಕನಾಗಿರ್ತಕ್ಕಂಥ ರೋಹಿತ್ ಶರ್ಮಾ ಹೊರಗಡೆ ಹೋಗಿದ್ದು. ಇನ್ನೇನು ವಿರಾಟ್ ಕೊಹ್ಲಿ ನನಗೂ ಅದರದ ಅವಶ್ಯಕತೆ ಇಲ್ಲ ಅಂತೇಳಿ ಟೆಸ್ಟ್ ಕ್ರಿಕೆಟ್ನಿಂದ ಅವರು ಕೂಡ ನಿವೃತ್ತಿ ಹೊರಟ್ಬಿಟ್ಟು ಹೊರಗೋದ್ರು. ಸೊ ಹೀಗಾಗಿ ಅಶ್ವಿನ್ ಅವರು ಕೂಡ ತಂಡದಲ್ಲಿ ಇರಲಿಲ್ಲ. ಹಾಗಾಗಿ ಹೆಂಗಪ್ಪ ಇದನ್ನು ಇವರೆಲ್ಲ ಯೂತ್ಸ್ಗಳು ಯಾರೊಬ್ಬರು ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಆಟಗಾರರಿರಲಿಲ್ಲ. ಕೇವಲ ಬುಮ್ರಾ, ಜಡೇಜಾ, 1-2-3 ಆಟಗಾರರನ್ನು ಬಿಟ್ಟರೆ. ಆದರೂ ಅವೆಲ್ಲವನ್ನ ಮೆಟ್ಟಿ ನಿಂತು ಭಾರತ ತಂಡ ಈ ಮಟ್ಟಿಗಿನ ಒಂದು ಸಾಧನೆಯನ್ನು ಮಾಡುತ್ತು ಅಂತ ಹೇಳೋದಕ್ಕೆ ನಿಜಕ್ಕೂ ಕೂಡ ಕ್ರಿಕೆಟ್ ಪಂಡಿತರೇ ಆಶ್ಚರ್ಯಚಕಿತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಶುಭವಾಗಲಿ. ಮುಂಬರ್ತಕ್ಕಂಥ ಎಲ್ಲ ಪಂದ್ಯಗಳನ್ನು ಗೆಲ್ಲೋದ್ರ ಮೂಲಕ ಭಾರತ ತಂಡ ಒಂದು ಹೊಸ ದಾಖಲೆಯನ್ನು ಬರೀಲಿ ಅಂತ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸೋಣ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಎಸ್ ಸರ್, ಮೊಟ್ಟ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್. ನಿನ್ನೆ ಭಾರತ ತಂಡ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ದಾಖಲಿಸು. ಹೌದಾ ಸರ್? ನಮ್ಗೆ ಗೊತ್ತಿಲ್ಲ ಬಿಡಿ ಸರ್. ಓಕೆ. ಸೊ ಹೋಗಿದ್ದಿಲ್ಲಲ್ಲ ಸರ್? ಹೌದಾ? ಓಕೆ. ತಿರುಪತಿ ಹೋಗಿದ್ವಲ್ಲ ಸರ್? ಎಸ್ ಬಂದ್ರ ಸರ್ ತಿರುಪತಿಯಿಂದ? ಇವತ್ತು ಬೆಳಗಿನ ಜಾವ ಬಂದ್ವಿ ಸರ್, 3:30ಗೆ. ಸೂಪರ್. ಹೇಗಿತ್ತು ಸರ್ ದರ್ಶನ ಎಲ್ಲ? ಹೇಗಾಯ್ತು? ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು ದರ್ಶನ. ಓಕೆ. ರಶ್ ತುಂಬಾ ಆಯ್ತಾ? ಸಿಕ್ಕಾಪಟ್ಟೆ ರಶ್ ಸರ್. ಅಲ್ಲೆಲ್ಲ ಆಷಾಢದಾಗ ಬಹಳ ಹೋಗ್ತಾರಂತ ಸರ್ ಜನ ದರ್ಶನಕ್ಕೆ. ಹೌದಾ? ಓಕೆ. ಹಾ, ಆಷಾಢದಲ್ಲಿ. ಅದ್ರಾಗ ನಿನ್ನೆ ನಾವು ಶನಿವಾರ ಹೋಗಿದ್ವಿ ಸರ್ ದರ್ಶನಕ್ಕೆ. ನಿನ್ನೆ ಏಕಾದಶಿ ಇತ್ತಂತಾರ ಸರ್? ಹೌದು. ಅದಕ್ಕಂತೂ ಬಹಳ ಜನ ಸೇರಿದ್ರು ಸರ್. ಹೌದು. ನಿನ್ನೆನೆ ಕೊನೆ ದಿವಸ. ನಿನ್ನೆಯಿಂದ ಮಹಾವಿಷ್ಣು 4 ತಿಂಗಳುಗಳ ಕಾಲ ವಿಶ್ರಾಂತಿಗೆ ಹೋಗ್ತಾರೆ. ಹೌದೇನ್ ಸರ್? 4 ತಿಂಗಳ ಕಾಲ ದೇವರು ಶಯನ ಸ್ಥಿತಿಯಲ್ಲಿ ಇರ್ತಾರೆ. ಇಲ್ಲಿಂದ ಒಬ್ಬೊಬ್ರು ಒಂದೊಂದು ದೇವರುಗಳು ಒಂದಷ್ಟು ದಿವಸಗಳ ಕಾಲ ಈ ಒಂದು ಬ್ರಹ್ಮಾಂಡ ಲೋಕವನ್ನ ಆಳ್ತಾರೆ. ಸೊ ಪ್ರಾರಂಭ ಗುರುವಾರದಿಂದ ಶುರುವಾಗತ್ತೆ. ಸೊ ಗುರುವಾರ ಮೊಟ್ಟ ಮೊದಲನೇದಾಗಿ ಗುರು ಪೂರ್ಣಿಮೆ ಇರೋದ್ರಿಂದ ಇಲ್ಲಿಂದ ಮುಂದಿನ ಒಂದು ಇದ್ರವರೆಗೂ ಈ ಗುರುಗಳೇ ಒಂದು ಬ್ರಹ್ಮಾಂಡ ಲೋಕವನ್ನ ಆಳ್ತಾರೆ. ಸೊ ಅದಾದ ನಂತರ ನಾಗರ ಒಂದು ಪಂಚಮಿ ಬರುತ್ತೆ. ಅಲ್ಲಿಂದ ನಾಗಪ್ಪ ನೋಡ್ಕೊಳ್ತಾರೆ, ಸುಬ್ರಹ್ಮಣ್ಯ ಸ್ವಾಮಿ ನೋಡ್ಕೊಳ್ತಾರೆ. ಅದಾದ ನಂತರ ದಸರಾ ಬರುತ್ತೆ. ದೇವಿಯರು 9 ದಿವಸಗಳ ಕಾಲ ಆಳ್ತಾರೆ. ಹೀಗೆ ಒಂದೊಂದೇ ದೇವರುಗಳೆಲ್ಲ ಯಾವ ಹಬ್ಬಗಳು ಬರ್ತಾ ಹೋಗುತ್ತೆ. ಆ ದೇವರುಗಳು 4 ತಿಂಗಳ ಕಾಲ ಈ ಸಂಪೂರ್ಣ ಬ್ರಹ್ಮಾಂಡವನ್ನ ಉಸ್ತುವಾರಿ ವಹಿಸ್ಕೊಂಡು ಆಳ್ವಿಕೆ ನಡೆಸ್ತಾರೆ.
ಎಸ್ ಸರ್, ಹೇಗಿತ್ತು ಸರ್ ದರ್ಶನ ಎಲ್ಲ ಚೆನ್ನಾಗತ್ತೆ? ಎಷ್ಟು ಗಂಟೆ ಅಷ್ಟು ದರ್ಶನ? ಚೆನ್ನಾಗೈತೆ ಸರ್. ಎಷ್ಟು ಗಂಟೆ ಕ್ಯೂ ಕಾದ್ರಿ ಸರ್? ನಾವು ಅಲ್ಲಿ ಹೋದ್ಮೇಲೆ ಫಸ್ಟ್ ಅಲ್ಲಿ ಟಿಕೆಟ್ ಕೊಡ್ತಾರೆ ಸರ್. ಇಲ್ಲ ಆನ್ಲೈನ್ ದರ್ಶನ ಬುಕಿಂಗ್ ನಮ್ಗೆ ಸಿಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಮಗೆ ಮೊದ್ಲೇ ಬಹಳ ಹೋಗಿ ಬಂದಿದ್ದು ದರ್ಶನ ಮಾಡ್ಕೊಂಡ್ ಬಂದಿದ್ದು. ಟಿಕೆಟ್ ಕೊಡ್ತಾರೆ ಸರ್ ಅಲ್ಲಿ. ಅಲ್ಲೊಂದು 2.5 hours ಅಂತೂ ಆಗುತ್ತೆ ನಿಮಗೆ ಟಿಕೆಟ್ ತಗೊಳಕ್ಕೆ, ದರ್ಶನ ಟಿಕೆಟ್ ತಗೊಳಕ್ಕೆ. ಆ ಟಿಕೆಟ್ ತಗೊಂಡ್ಮೇಲೆ ಒಳಗೆ ಹೋಗ್ಬೇಕು ಸರ್. ಇನ್ನು ಬೇಗ ಆಗುತ್ತೆ ಸರ್ ನಮಗೆ. ನಮಗೆ ನಾವು 2 ಗಂಟೆಗೆ ನಿಂತ್ಕೊಂಡಿದ್ವಿ ಸರ್ ಟಿಕೆಟ್ ತಗೊಳಕ್ಕೆ, ದರ್ಶನ ಟಿಕೆಟ್. 5 ಗಂಟೆ ಹೊರ ಬಂದಿವಿ ಸರ್ ಟಿಕೆಟ್ ತಗೊಂಡು. ಓಕೆ, ಅಲ್ಲಿ ಮೇಲ್ಗಡೆ ದರ್ಶನಕ್ಕೆ ಎಷ್ಟೊತ್ತಾದ್ರಿ? ನೆಕ್ಸ್ಟ್ ಡೇ 12 ಗಂಟೆ ಕೊಟ್ಟಿದ್ರು ಸರ್ ದರ್ಶನ ಟೈಮಿಂಗ್. ಓಕೆ, ನಾವು 11 ಗಂಟೆಗೆ ಹೋದ್ವಿ ಸರ್, ಸಾಯಂಕಾಲ 6 ಗಂಟೆ ಹೊರ ಬಂದಿವಿ ಸರ್. ಅವ್ರೆ ಬಾಪ್ರೆ, 11 ಗಂಟೆ ಹೋದ್ರೆ 6 ಗಂಟೆವರೆಗೂ ಅಲ್ಲೇ ಇದ್ರಿ? ಹಾ ಸರ್. ಅಲ್ಲ ಸರ್, 11 ಗಂಟೆ ಅಂದ್ರೆ ಒಳ್ಳೇದು ಬಾಳ ಆಗತ್ತೆ ಮುಟ್ಟಕ್ಕೆ. ಹಚ್ಕಮ್ಮಿ ಒಳಗ ನಮಗೆ ಕೂಡಾಕ್ತಾರಲ್ಲ ಸರ್, ಒಂದು ರೂಮ್ ಮಾಡಿ. ಹೌದು ಹೌದು. ರೂಮ್ ಅಲ್ಲಿ 3 ತಾಸು ಕೂಡ ಹಾಕಿದ್ರು ಸರ್. ಓಕೆ. ಅದಾದ್ಮೇಲೆ ಓಡಾಡಕ್ಕೆ 2 ತಾಸು ಬೇಕು ಸರ್. ಬೇಕಾಗತ್ತೆ. ಸೊ ಕೂಡಕ್ಕೆ ಒಂದು 3 ತಾಸು, ಟೋಟಲ್ 5 ತಾಸು ಆಗುತ್ತೆ ಸರ್. ಹೌದು ಹೌದು. ಸೊ ಟಿಕೆಟ್ ಇದ್ರೆ ಸರ್, ಟಿಕೆಟ್ ಇಲ್ಲ ಅಂದ್ರೆ 1.5 ದಿನ ಆಗುತ್ತೆ ಸರ್. ಬೇಕಾಗತ್ತೆ. ಬಹಳ ಜನ ನಾವು ಅಂದ್ರೆ ಫ್ರೀ ದರ್ಶನಕ್ಕೆ ಹೋದ್ರು 1.5 ದಿನ ಆದ್ಮೇಲೆ ಬಂದಿವಿ ಅಂತ ಹೇಳಿದ್ರು ಸರ್. ಕೇಳಿದ್ವಲ್ಲ ಎಲ್ಲರಿಗೂ. ಟಿಕೆಟ್ ಇದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್, ಬೇಗ ಆಗ್ತದೆ. ಹೌದು. ಟಿಕೆಟ್ ಇಲ್ಲ ಅಂದ್ಬಿಟ್ರಂತೂ ಬಹಳ ಕಷ್ಟ. ಹಾ ಸರ್, ಖಂಡಿತ ಸರ್. ಎಸ್, ಆದ್ರೂ ತುಂಬಾ ಸಂತೋಷ. ಸೊ ಬೇಗ ದರ್ಶನ ಮುಗಿಸ್ಕೊಂಡ್ ಬಂದಿದ್ದೀರಿ, ಒಳ್ಳೇದಾಗ್ಲಿ ಸರ್. ಸರ್ ಅಂಗಡಿ ಬಂದು ಹೋಗ್ತೀರಾ? ನಾನೇ ಅಲ್ಲಿ ಬರ್ಲಾ ಈಗ? ಸರ್ ನಾನೇ ಕಲೆಕ್ಟ್ ಮಾಡ್ಕೊಳ್ತೀನಿ ಸರ್. ಅಂಗಡಿಗೆ ಬರ್ತೀರಾ ಅಂದ್ರೆ ಹೇಳ್ರಿ. ಖಂಡಿತ ಹೇಳ್ತೀನಿ ಸರ್, ನಾನೇ ಕಲೆಕ್ಟ್ ಇಬ್ರು ಒಟ್ಟಿಗೆ ಬರುತ್ತೆ, ಬರ್ರಿ. ಖಂಡಿತ ಬರ್ರಿ, ಆ ಕಾರ್ಯಕ್ರಮ ಮುಗಿದ್ಬೇಕು. ಎಸ್ ಸರ್, ಖಂಡಿತ ಕಲೆಕ್ಟ್ ಮಾಡ್ಕೊಳ್ತೀನಿ ಸರ್. ನೀವು ಆಗಲ್ಲ ಅಲ್ಲಿಗೆ ಬಂದು ಬರ್ತೀನಿ. ಬೇಡ ಸರ್, ತೊಂದರೆ ಬೇಡ, ನಾನೇ ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ವೆಲ್ಕಮ್ ಸರ್. ಓಕೆ ಸರ್, ಓಕೆ, ನಮಸ್ತೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಆಷಾಢದಲ್ಲೂ ಕೂಡ ವೆಂಕಟೇಶ್ವರನ ದರ್ಶನಕ್ಕೆ ಅತಿ ಹೆಚ್ಚಿನ ಕ್ಯೂ ಇರುತ್ತೆ ಅಂತಕ್ಕಂಥದ್ದನ್ನು ತಾವು ಈಗ ತಾನೇ ಕೇಳಿದ್ರಿ. ಅದು ನಿನ್ನೆವರೆಗೂ ಏನು ವಿಶೇಷ ಅಂತ ನಾನು ಆಗಲೇ ಹೇಳಿದ್ನಲ್ವಾ. ಸೊ ನಿನ್ನೆಯಿಂದ ದೇವಶಯನಿ ಏಕಾದಶಿ, ಅಂದರೆ ದೇವರು ವಿಶ್ರಾಂತಿಗೆ ಹೋಗ್ತಕ್ಕಂಥ ದಿವಸ. ಹಾಗಾಗಿ ಕೊನೆಯದಾಗಿ ದೇವರನ್ನು 4 ತಿಂಗಳ ಕಾಲ ನೋಡಲಿಕ್ಕಾಗಲ್ಲ, ಕಣ್ತುಂಬ್ಕೊಂಬೇಡೋಣ ಅಂಥೇಳಿ ತುಂಬ ಜನ ಬರ್ತಾರೆ. ಆಬ್ವಿಯಸ್ಲಿ ದೇವರು ಅಲ್ಲೇ ಇರುತ್ತೆ, ಆದರೆ ದೇವರ ಒಂದು ವಿಶ್ರಾಂತಿಯ ಸ್ಥಿತಿ ಪ್ರಾರಂಭ ಆಗುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಮಂಜುಳಾ ಮೇಡಮ್, ಸುಧಾ ಮೇಡಮ್, ನಮಸ್ತೆ. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಓಕೆ ಮಾ, ಸೂಪರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ವೆರಿ ಗುಡ್ ಮಾರ್ನಿಂಗ್ ಮಾ, ಶುಭೋದಯ. ಯಾರಿಗಾದ್ರೂ ಶುಭಾಶಯಗಳನ್ನು ತಿಳಿಸೋದಿದೆಯಾ? ಓಕೆ, ಸೊ ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಇದೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ ಮಾ. ಚಾಕ್ಲೇಟ್ ಅತಿ ಹೆಚ್ಚು ನಾವು ಯೂಸ್ ಮಾಡಬಾರ್ದು ಸರ್, ಮಕ್ಕಳಿಗೆ ಆಗ್ಲಿ ಕೊಡಬಾರ್ದು. ಯಾಕೆ ಅಂದ್ರೆ ಎಳೆ ಹಲ್ಲುಗಳು ತುಂಬಾ ಜಲ್ದಿನೇ ಹಾಳಾಗ್ತವೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಸರ್ ನಾವು. ಸೊ ಚಾಕ್ಲೇಟ್ ತಿನ್ನೋದ್ರಿಂದ ಎಳೆ ಮಕ್ಕಳ ಹಲ್ಲುಗಳು ಆದಷ್ಟು ಬೇಗ ಹಾಳಾಗೋಗ್ತವೆ. ಸೊ ಅವರ ಒಂದು ಡೈಜೆಷನ್ ಕೆಪಾಸಿಟಿನೂ ಕೂಡ ಕಡಿಮೆ ಆಗೋಗುತ್ತೆ ಅಲ್ವಾ? ಸೊ ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ ಮಕ್ಕಳು ಕಾಣಿಸ್ಕೊಳ್ತಾರೆ. ಅದ್ರ ಜೊತೆಗೆ ತುಂಬ ಬೇಗ ಇನ್ಫೆಕ್ಷನ್ಸ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಆಮೇಲೆ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಸ್ಕಿನ್ ಪ್ರಾಬ್ಲಮ್ ಕೂಡ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಅವರ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗೋದು ಒಂದು ತುಂಬ ದೊಡ್ಡ ಸಮಸ್ಯೆ. ಎಸ್ ಮಾ. ಫೋಟೋಸು ಯಾವುದು ಬಂದಿಲ್ಲಮ್ಮ, ಬಂದರೆ ಖಂಡಿತ ಪ್ರಸಾರ ಮಾಡ್ತೀನಿ. ಓಕೆ, ಖಂಡಿತ ಹೇಳಿಮ್ಮ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು. ಬಾಗಿಲ ಬಳಿ ಸಾಲಿಗೆ ಬಿಸಿ ನೀರಿನ ತಂಬಿಗೆ ಬಂದಿತ್ತು, ಒಳಗಡೆ ದೀಪದ ಬೆಳಗಿತ್ತು. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ತುಂಬಿದ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಗಮಗಮಿಸುವ ದೃಷ್ಟಾನದ ಭೋಜನ ರಾಯರ ಕಾದಿತ್ತು. ಬೆಳ್ಳಿಯ ಬಟ್ಟಲ ಗಸಗಸ ಪಾಯಸ ರಾಯರ ತರದಿತ್ತು, ಭೂಮಿಗೆ ಸ್ವರ್ಗವೇ ಇಳಿದಿತ್ತು.
ರಾಜರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಚಪ್ಪರ ಗಾಲಿನ ಮಂಚದ ಮೇಲನೆ ಮೆತ್ತನೆ ಹಾಕಿತ್ತು. ಅಪ್ಪಟ ರೇಷ್ಮೆ ದಿಂಬಿನ ಹಂಚಿನ ಚಿತ್ರದ ಗೂಡಿತ್ತು, ಪರಿಮಳು ಹಾಕಿದ ಹೂವಿತ್ತು. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಚಿಗುರಲಿ ಬಣ್ಣದ ಅಡಿಕೆಯ ತಂದಳು ನಾದಿನಿ ನಗು ನಗುತ್ತಾ. ಬಿಸಿ ಬಿಸಿ ಬಟ್ಟಲ ಗಸಗಸೆ ಪಾಯಸ ತಂದರು. ನಕ್ಕರೆಯಲ್ಲಿ ಮಾವ ಮಡದೆಯ ಸದ್ದೆ ಇರಲಿಲ್ಲ. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಏರುತ್ತ ಇಳಿಯುತ್ತ ರಾಯರು ಬಂದರು ದೂರದ ಊರಿಂದ. ಕಣ್ಣನ್ನು ಕಡಿದರು ನಿದ್ದೆಯು ಬಾರದ ಪರಿಮಳ ಒಳಗಿಲ್ಲ, ಪರಿಮಳ ಬಳೆಗಳ ದನಿಯಿಲ್ಲ. ರಾಯರು ಬಂದರು ಮಾವರ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಿಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ಬೆಳಗಾಯಿತು ಸರಿ ಹೊರರುವೆನೆಂದರು ರಾಯರು ಮನಸ್ಸಿನಲ್ಲಿ. ಒಳಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿ ರಾಗದಲ್ಲಿ. ಯಾರಿಗೆ ಎನ್ನಲು ವರ್ಷದಲ್ಲಿ. ಪದುಮಳು ಬಂದಳು, ಪದುಮಳು ಬಂದಳು, ಪದುಮಳು ಬಂದಳು ಹೂವನ್ನು ಮುಡಿಯುತ್ತ ರಾಯರ ಕೋಣೆಯಲ್ಲಿ, ರಾಯರ ಕೋಣೆಯಲ್ಲಿ, ರಾಯರ ಕೋಣೆಯಲ್ಲಿ. ಆಯ್ತು ಸರ್. ಧನ್ಯವಾದಗಳಮ್ಮ. ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ ಅಲ್ವಾ? ಸೊ ಆ ಒಂದು ಗೀತೆಯಲ್ಲಿ ಸ್ವಾಮಿಯವರು ಬರ್ದಿರೋ ಹಾಡು ಸರ್ ಇದು. ಏನಂದ್ರಿ? ಪೂರ್ತಿ ಇವರು ನರಸಿಂಹಸ್ವಾಮಿ ಬರ್ದಿರೋ ಗೀತೆ ಸರ್ ಇದು. ಹೌದು ಹೌದು. ಸೊ ಬಹುಶಃ ಅವ್ರ ಓನ್ ಎಕ್ಸ್ಪೀರಿಯನ್ಸೇ ಬರೆದಿದ್ದಾರೆ ಅಂತ ಅನ್ಕೊಳ್ತೀನಿ. ಹೌದು ಸರ್. ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾಗಿರ್ತಕ್ಕಂಥ ಹಾಡು. ಎಲ್ಲೂ ಕೂಡ ಒಂಚೂರು ಅಸಭ್ಯಕ್ಕೆ ಅವಕಾಶ ಇಲ್ಲ, ಹೌದು ಸರ್. ಅಶ್ಲೀಲತೆಗೆ ಅವಕಾಶ ಇಲ್ಲ. ಎಷ್ಟೊಂದು ಅರ್ಥಪೂರ್ಣವಾಗಿ ಒಂದು ಗಂಡ ಹೆಂಡಿರ ಸಂಬಂಧವನ್ನು ಮಾವನ ಮನೆಗೆ ಹೋದಾಗ ಅಳಿಯ ನಡ್ಕೊಳೋ ರೀತಿಯನ್ನು ಎಷ್ಟು ಅದ್ಭುತವಾಗಿ ವರ್ಣಿಸಿದಾರಲ್ವಾ? ಹೌದು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಒಳ್ಳೆಯದಾಗಲಿ. ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದ್ರಿ. ನಮ್ಮೆಲ್ಲ ವೀಕ್ಷಕರಿಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಶುಭವಾಗಲಿ ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಎಸ್ ವೀಕ್ಷಕರೇ, ಸೊ ಹಳೆಯ ಹಾಡುಗಳೇ ಹಾಗೆ, ಅದನ್ನು ಕೇಳ್ತಾ ಹೋಗ್ಬಿಟ್ರೆ ಬಹುಶಃ ನಮಗೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ವಾ? ಸೊ ಗಂಡ ಮಾವನ ಮನೆಗೆ ಹೋದಾಗ ಹೆಂಡತಿಯನ್ನು ನೋಡಬೇಕು ಅಥವಾ ಹೆಂಡತಿ ಜೊತೆ ಮಾತಾಡಬೇಕು ಅಂತ ಕಾತರದಿಂದ ಕಾಯ್ತಿರ್ತಾನೆ, ಆದರೆ ಹೆಂಡತಿ ಬರೋ ಸ್ಥಿತಿಯಲ್ಲಿರೋಲ್ಲ. ಸೊ ಅದೆಷ್ಟೊಂದು ಆ ಒಂದು ಸನ್ನಿವೇಶವನ್ನು ಎಷ್ಟೊಂದು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನರಸಿಂಹಸ್ವಾಮಿ ಅವರು. ನಮಸ್ಕಾರ ಅವರಿಗೆ. ಅದೇ ರೀತಿ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯಿತಾ? ಆಗ್ಬೇಕು ಸರ್. ಇನ್ನೂ ಆಗಿಲ್ವಾ? ಇಲ್ಲ ಸರ್. ಏನು ಸರ್ ಇವತ್ತು ವಿಶೇಷ? ಇಡ್ಲಿ ಸಾಂಬಾರ್ ಚಟ್ನಿ. ವಾ, ಉದ್ದಿನ ವಡೆ ಇಲ್ವಾ? ಇಲ್ಲ ಸರ್. ಓಕೆ. ಇನ್ನು ತಟ್ಟೆ ಇಡ್ಲಿನ ನಾರ್ಮಲ್ ಇಡ್ಲಿನಾ? ನಾರ್ಮಲ್ಲ. ಓಕೆ. ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದರೆ ಪ್ರಶ್ನೆ ಕೇಳಲಾ? ಹಾಂ ಕೇಳಿ ಸರ್. ಓಕೆ. ಸೊ ನಿಮ್ಮ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಜೀಬ್ರಾಗಳು ನೈಸರ್ಗಿಕವಾಗಿ ಇರುವ ಖಂಡ ಯಾವುದು ಅಂತ. ಹಾಂ ಸರ್. ಜೀಬ್ರಾ ನೋಡಿದಿರಲ್ವಾ? ಹಾಂ ನೋಡಿದ್ದೀನಿ ಸರ್. ನೋಡಿ ಸರ್. ಓಕೆ. ಸೊ ಅದಿರ್ತಕ್ಕಂಥ ನೈಸರ್ಗಿಕವಾಗಿ ಯಥೇಚ್ಛವಾಗಿರ್ತಕ್ಕಂಥ ಖಂಡ ಯಾವುದು ಅಂತ. ಆಪ್ಷನ್ಸ್ ಬಂದು ಉತ್ತರ ಅಮೇರಿಕಾ, ಆಫ್ರಿಕಾ, ಏಷ್ಯಾ, ಅಂಟಾರ್ಟಿಕಾ. ಆಫ್ರಿಕಾ ಸರ್. ಆಫ್ರಿಕಾನಾ? ಹೌದು ಸರ್, ಕರೆಕ್ಟ್ ಸರ್. ಶೋರಾ? ಶೋರ್ ಸರ್. ಹೇಗೆ ಹೇಳ್ತೀರಿ ಆಫ್ರಿಕಾ ಅಂತ? ಯಾವಾಗಾರು ಹೋಗಿದ್ದೀರಾ ಆಫ್ರಿಕಾಗೆ? ಇಲ್ಲ ಸರ್, ಹೋಗಿಲ್ಲ. ಓಕೆ. ಮತ್ತು ಕರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ರಿ, ಯಾರು ಅಮ್ಮ ಹೇಳ್ಕೊಟ್ರಾ? ಇಲ್ಲ ಸರ್, ಇಲ್ಲ ಸರ್. ನೀವೇ ಹೇಳಿದ್ರಾ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸರಿಯಾಗಿರ್ತಕ್ಕಂಥ ಉತ್ತರ ಸರ್, ಆಫ್ರಿಕಾ ಸರಿಯಾಗಿರ್ತಕ್ಕಂಥ ಉತ್ತರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಹ್ಯಾಪಿ ಜಗಡೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಸರ್. ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಯಥೇಚ್ಛವಾಗಿ ನಾವು ಜೀಬ್ರಾಗಳನ್ನ ನೋಡ್ತಕ್ಕಂಥದ್ದು ಈ ಒಂದು ಆಫ್ರಿಕಾದಲ್ಲಿ. ಏಕೆಂದರೆ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವಾತಾವರಣ ಹೆಚ್ಚಾಗಿರೋದ್ರಿಂದ ಎಲ್ಲ ಜೀಬ್ರಾಗಳು ಅಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಯಥೇಚ್ಛವಾಗಿ ಮಾಡಿಕೊಂಡು ಅಲ್ಲೇ ಒಂದು ಜಾಸ್ತಿ ಸಂಖ್ಯೆಯಲ್ಲಿರೋದಕ್ಕೆ ಇಷ್ಟವನ್ನು ಪಡ್ತವೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ.
ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಮನೋಜ್ ಸರ್. ಮನೋಜ್, ಹೇಗಿದ್ದೀರಿಪ್ಪ? ಆರಾಮಿದ್ದೀವಿ ಸರ್, ನೀವು? ಎಸ್ ಪಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇನ್ನು ಮಾಡ್ಬೇಕು ಸರ್. ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಸ್ ಸರ್, ಇವತ್ತು MS ಧೋನಿ ಅವರು ಹುಟ್ಟದ ಹಬ್ಬ ಅಲ್ಲ ಸರ್, ಅವ್ರಿಗೆ ಶುಭಾಶಯ ಸರ್. ಓಕೆ, ಸೂಪರ್. ಸೊ MS ಧೋನಿ ಅವರಲ್ಲಿ ನಿಮಗೆ ತುಂಬ ಇಷ್ಟ ಆಗ್ತಕ್ಕಂಥ ಗುಣ ಯಾವುದು ಸರ್? ಅವರು ಕ್ಯಾಪ್ಟನ್ಸಿ ಎಲ್ಲರೂ ಚೆನ್ನಾಗಿ ಟೀಮ್ನ ಮುನ್ನಡೆಸ್ಕೊಂಡು ಹೋಗ್ತಾರಲ್ಲ ಸರ್, ಅವ್ರದ್ದೇ ಇಷ್ಟ. ಓಕೆ, ಬೀಯಿಂಗ್ ಎ ಕ್ಯಾಪ್ಟನ್ ಆಗಿ ಆಲ್ವೇಸ್ ಕೂಲ್ ಆಗಿದ್ದು ಅಲ್ವಾ? ಸೊ ತಂಡವನ್ನು ಯಶಸ್ಸಿನೆಡೆಗೆ ಕೊಂಡೊಯ್ತಕ್ಕಂಥ ಚಾಣಾಕ್ಷ ನಾಯಕ. ಎಸ್ ಸರ್, ಟೀಮ್ ಎಷ್ಟೇ ಕುಗ್ಗಿದ್ರು ಅವರು ಸ್ಟ್ರಾಟಜಿ ಮಾಡಿ ಮೇಲ್ ತರ್ತಾರಲ್ಲ ಸರ್, ಅದೇ ಇಷ್ಟ. ನಿಜ ನಿಜ, ತುಂಬಾ ಒಬ್ಬ ಅದ್ಭುತ ಚಾಣಾಕ್ಷ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಂತೆಂಥ ಸೋಲೋ ಪಂದ್ಯಗಳನ್ನು ಅದನ್ನು ರಿಟರ್ನ್ ಮಾಡಿ ಗೆದ್ದಿರತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ ಎಸ್ ಸರ್ ಅಲ್ವಾ? ಸೊ ಸೋತೆ ಬಿಟ್ಟಿವೆ ಅನ್ನೋ ಪಂದ್ಯಗಳನ್ನು ಕೂಡ ಗೆಲ್ಲಿಸಿರ್ತಕ್ಕಂಥ ಒಬ್ಬ ಅಪ್ರತಿಮ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್ ಸರ್. ಎಸ್, ಒಳ್ಳೆಯದಾಗಲಿ. ಅದೇ ರೀತಿ ಇವತ್ತು ವರ್ಲ್ಡ್ ಚಾಕ್ಲೇಟ್ ಡೇ ಇದೆ. ಚಾಕ್ಲೇಟ್ ನಿಮ್ಗೆ ಇಷ್ಟನಾ? ಎಸ್ ಸರ್, ಇಷ್ಟ. ಓಕೆ, ಬಟ್ ಚಾಕ್ಲೇಟ್ ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯಕ್ಕೆ ಹಾನಿ ಇದೆ ಅಲ್ವಾ? ಎಸ್ ಸರ್, ಇದೆ. ಓಕೆ, ಸೊ ಚಾಕ್ಲೇಟ್ ತಿನ್ನೋರಿಗೆ ಏನಾದರೂ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ಚಾಕ್ಲೇಟ್ ಅಲ್ಲಿಗೆ ಬಹಳ ತೊಂದರೆ ಆಗುತ್ತೆ ಸರ್. ನಾನು ಅದನ್ನ ಅನುಭವಿಸಿದೀನಿ, ಈಗ ತಿನ್ನೋದು ಬಿಟ್ಟಿದ್ದೆ ಸರ್. ಓಕೆ, ಸೊ ಅಲ್ಲಿಗೆ ತೊಂದರೆ ಆದಮೇಲೆ ತಿನ್ನೋದನ್ನು ಬಿಟ್ಟಿದ್ದೀರಿ? ಎಸ್ ಸರ್, ಈಗ ಜಾಸ್ತಿ ತಿನ್ನಲ್ಲ ಸರ್. ಮುಂಚೆ ಸಣ್ಣನಿದ್ದ ಬಹಳ ತಿಂತಿದ್ದೆ. ಓಕೆ, ಭಾಳ ಅಂದರೆ ಎಷ್ಟು ತಿಂತಾ ಇದ್ರಿ? ದಿನಕ್ಕೆ ಒಂದು 4 ತಿಂತಿದ್ದೆ ಸರ್. 4 ತಿಂತಾ ಇದ್ರಿ. ಓಕೆ, ಅದ್ರ ಸಲುವಾಗಿ ಯಾವಾಗಾದ್ರೂ ಹೊಡೆದು ತಿಂದಿರೋದಿದೆಯಾ ಅಪ್ಪ ಅಮ್ಮನ ಹತ್ರ? ಎಸ್ ಸರ್, ಹೋಗಿದ್ದೆ. ಹೊಡೆದಿದ್ದಾರೆ ಅಲ್ವಾ? ಓಕೆ ಓಕೆ, ಒಳ್ಳೇದಾಗಲಿಪ್ಪ. ಸೊ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಹಲ್ಲುಗಳಿಗೆ ಸಾಕಷ್ಟು ತೊಂದರೆ ಆಗೋದ್ರಿಂದ ಚಾಕ್ಲೇಟ್ಸನ್ನು ಯಾವಾಗಾದರೂ ಒಮ್ಮೆ ಅಪರೂಪಕ್ಕೆ ತಿನ್ನೋದನ್ನು ಅಭ್ಯಾಸ ಇಟ್ಕೊಳ್ಳಿ, ಯಥೇಚ್ಛವಾಗಿ ಬೇಡ ಅಂಥೇಳಿ ನಾವು ಕೂಡ ನಮ್ಮ V1 ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮತ್ತು ನಮ್ಮ ಪರಿವಾರದವ್ರಿಗೆ ತಿಳಿಸ್ತಾ ಒಂದು ಪ್ರಶ್ನೆ ಕೇಳ್ಬೋದಾ? ಎಸ್ ಸರ್. ಪ್ರಪಂಚದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತ? ಆಪ್ಷನ್ಸ್ ಬಂದು ಕಂಚಿ, 2ನೇದು ನಳಂದ, 3ನೇದು ವಿಕ್ರಮಶೀಲ, 4ನೇದು ತಕ್ಷಶೀಲ. ನಳಂದ ಸರ್. ನಳಂದನಾ? ಎಸ್ ಸರ್. ಸೊ ಯಾಕೆ ನಳಂದ ಅಂತ ಅನಿಸ್ತಾ ಇದೆ ನಿಮಗೆ? ಗೆಸ್ ಸರ್. ಗೆಸ್ ಮಾಡ್ತಾ ಇದ್ದೀರಿ. ಓಕೆ, ಉತ್ತರ ಸರಿನಾ ತಪ್ಪಾ ಅಂಥೇಳಿ ಅನಂತರಲ್ಲಿ ನಾನೇ ಹೇಳ್ತೀನಿ. ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆ ಇದೆಯಾ ನಮ್ಮನ್ನು ಅಥವಾ ನಮ್ಮ ವೀಕ್ಷಕರು ಕೇಳಲಿಕ್ಕೆ? ಎಸ್ ಸರ್, ವಿವರ್ಸಿ ಕೇಳಬೇಕಿತ್ತು. ಕೇಳಿ ಕೇಳಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 300 ಕ್ಯಾಚ್ಗಳನ್ನು ಪಡೆದ ಮೊದಲ ಭಾರತೀಯ ಯಾರು? ಮೊದಲ ಭಾರತೀಯ ಯಾರು? ಓಕೆ, ಈ ಉತ್ತರ ನಾನು ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ. ಓಕೆ, ನಮ್ಮ ವೀಕ್ಷಕರಿಗೆ ಖಂಡಿತ ಈ ಪ್ರಶ್ನೆಯನ್ನು ಕೇಳ್ತೀನಿಪ್ಪ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಎಕ್ಸಾಮ್ಸ್ ಎಲ್ಲ ಮುಗೀತಾ? ಮುಗಿದು ಸರ್. ಓಕೆ ಓಕೆ, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಟ್ರಿಪ್ಪಿಗೆ ಪ್ಲಾನ್ ಮಾಡ್ತಿದ್ದೀವಿ ಸರ್. ಓಕೆ ಓಕೆ, ಗಾಡ್ ಬ್ಲೆಸ್ ಯು ಪಾ. ನಿಮಗೆ ಅದರ ಎಲ್ಲದರಲ್ಲೂ ಕೂಡ ಸಕ್ಸಸ್ ಸಿಗಲಿ. ಓಕೆನಾ? ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಪಾ, ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಯಾ, ಗುಡ್ ಲಕ್ ಪಾ. ಎಸ್ ವೀಕ್ಷಕರೇ, ಸೊ ನಾನು ಪ್ರಶ್ನೆ ಕೇಳಿದೆ, ನಮ್ಮ ಒಂದು ಪ್ರಪಂಚದ ಅತ್ಯಂತ ಹಳೆಯ ಅಥವಾ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂಥೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದೆ. ಮೊದಲನೇದು ಕಂಚಿ, 2ನೇದು ನಳಂದ, 3ನೇದು ವಿಕ್ರಮಶೀಲ, 4ನೇದು ತಕ್ಷಶೀಲ. ನಳಂದ ಅಂಥೇಳಿ ನಮ್ಮ ಮನೋಜ್ ಅವರು ಹೇಳಿದರು, ಬಟ್ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲ. ನೋಡೋಣ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಿರ್ಮಲಾ ಅಂತ ಸರ್. ನಿರ್ಮಲಾ ಮಹೇಂದ್ರಕರ್ ಸರ್. ನಿರ್ಮಲಾ ಮಹೇಂದ್ರಕರ್, ಹೇಗಿದ್ದೀರಿ ಮಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಎಸ್ ಮಾ, ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ? ಆಯ್ತ್ರಿ ಸರ್. ಓಕೆ ಮಾ, ಹೇಳಿ. ನೆನ್ನೆಯಿಂದ ನಮ್ದು ಮಹೇಂದ್ರಕರ್ ಟೆಕ್ಸ್ಟೈಲ್ ನಲ್ಲಿ ಸೇಲ್ ಸ್ಟಾರ್ಟ್ ಆಗಿದೆ ಸರ್. ಓಕೆ, ಹಾಗಾಗಿ ನಮ್ಮ ಮಗ ಸುಮಂತ್ ಅವನಿಗೆ ಯಶಸ್ ಕಾಣ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನೋಡಿ ಸರ್. ಖಂಡಿತ ಖಂಡಿತ ಮಾ. ಸೊ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಕಡೆಯಿಂದ ಸೊ ನಿಮ್ಮ ಮಹೇಂದ್ರಕರ್ ಟೆಕ್ಸ್ಟೈಲ್ನ ವಿಶೇಷವಾಗಿರ್ತಕ್ಕಂಥ ಸೇಲ್ ಏನು ಆರಂಭ ಆಗಿದೆ ಅದು ಯಶಸ್ಸಾಗಲಿ. ಸೊ ಮಹೇಂದ್ರ ಅವರಿಗೆ ಸಾಕಷ್ಟು ಸಕ್ಸಸ್ ಸಿಗಲಿ ಅಂಥೇಳಿ ನಾವು ಕೂಡ ಶುಭ ಹಾರೈಸ್ತಾ ಇದ್ದೀವಿ ಮಾ. ಒಳ್ಳೇದಾಗಲಿ, ಆ ಭಗವಂತ ಎಲ್ಲ ರೀತಿಯಿಂದ ಅವ್ರಿಗೆ ಯಶಸ್ಸನ್ನು ಕೊಡಲಿ. ಅಂಗಡಿಗೆ ಬರುವಂತ ಗ್ರಾಹಕರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಖಂಡಿತ ಮಾ, ಖಂಡಿತ. ಅವರಿಗೂ ಕೂಡ ನಮ್ಮ ಕಡೆಯಿಂದ ಎಲ್ಲಾ ರೀತಿಯಿಂದ ಅಭಿನಂದನೆಗಳು. ಥ್ಯಾಂಕ್ ಯು. ಅಂಗಡಿ ಬೆಳಿಬೇಕು ಅಂದ್ರೆ ಗ್ರಾಹಕರೇ ನಮ್ಮ ದೇವರಲ್ಲ ಸರ್. ಎಸ್ ಎಸ್, ಖಂಡಿತ ಆಗ್ಲಿ ಸರ್. ಖಂಡಿತ. ಈ ಒಂದು ಚೆನ್ನಾಗಿ ಕಾಣ್ಲಿ ಅದರಲ್ಲಿ.
ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ಖಂಡಿತ ನಾವು ಕೂಡ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಈ ಒಂದು ಪೀರಿಯಡಲ್ಲಿ ಏನಾದ್ರು ಎಕ್ಸ್ಟ್ರಾ ಡಿಸ್ಕೌಂಟ್ ಏನಾದ್ರು ಕೊಡ್ತಾ ಇದ್ದೀರಾ ಗ್ರಾಹಕರಿಗೆ? ಹೌದು ಸರ್, 25 ಕೊಡ್ತಾ ಇದೀವಿ. ಮತ್ತೆ 2,000 ಖರೀದಿಗೆಲ್ಲ ಹಿಂಗೆ ಒಂದೊಂದು ಉಚಿತ ಅಂತ ತುಂಬಾ ಇಟ್ಟಿದೀವಿ ಸರ್. 6,000 7,000 ಖರೀದಿಗೆಲ್ಲ ಒಂದು ಫ್ಯಾನು, ಟೇಬಲ್ ಫ್ಯಾನು, ಮತ್ತೆ ಆರ್ತಿ ಕಳಸ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 30,000 ಮೇಲೆ ಖರೀದಿ ಅವ್ರಿಗೆ ಒಂದು ವಾಷಿಂಗ್ ಮೆಷಿನ್, ಆ ತರ ಎಲ್ಲ ತುಂಬಾ ಸ್ಕೀಮ್ ಇಟ್ಟಿದೀವಿ ಸರ್ ಆಷಾಢಕ್ಕೋಸ್ಕರ. ಓಕೆ. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಇದು? ಎಲ್ಲಿವರೆಗೂ ಇರುತ್ತೆ ಈ ಸ್ಕೀಮು? ಇದು 1 ಮಂತ್ ಇದೆ ಸರ್. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮುಂದಿನ ತಿಂಗಳ ತನಕನೂ ಇದೆ ಸರ್. ಓಕೆ ನೆಕ್ಸ್ಟ್ ಮಂತ್. ಓಕೆ. ನಾವು ಕೂಡ ಮತ್ತೊಮ್ಮೆ ನಿಮ್ಮ ಪರವಾಗಿ ನಮ್ಮ ವೀಕ್ಷಕರ ತನಕನೂ ಇದೆ ನೆಕ್ಸ್ಟ್ ಮಂತ್ ಆಗಸ್ಟ್. ಸರಿ ಮಾ, ಸರಿ. ಖಂಡಿತ ನಿಮ್ಮ ಪರವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಹೇಂದ್ರ ಕೇರ್ ಟೆಕ್ಸ್ಟೈಲ್ಸ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಆಫರ್ಗಳನ್ನ ಬಿಟ್ಟಿದ್ದಾರೆ. ಅಪ್ ಟು 20 to 25% ವರೆಗೂ ಡಿಸ್ಕೌಂಟ್ಗಳನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 2,000, 5,000, 7,000 ಮತ್ತು 30,000 ಖರೀದಿಗಳಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಗಿಫ್ಟ್ ಬಾಕ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಕುಕ್ಕರ್ ಇರ್ಬೋದು, ಫ್ಯಾನ್ಗಳಿರ್ಬೋದು, ಅದ್ರ ಜೊತೆಗೆ ಅಪ್ ಟು 30,000 ಖರೀದಿಗೆ ವಾಷಿಂಗ್ ಮಿಷಿನ್ ಥರ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನೆಲ್ಲ ಇಟ್ಟಿದ್ದಾರಂತೆ. ಸೊ ಒಮ್ಮೆ ನಿಮ್ಮ ಪ್ರೀತಿಯ ಮಹೇಂದ್ರ ಕೇರ್ ಟೆಕ್ಸ್ಟೈಲ್ಸ್ಗೆ ಭೇಟಿ ನೀಡಿ ಅಗತ್ಯ ಇರ್ತಕ್ಕಂಥ ವಸ್ತುಗಳನ್ನು ಕೊಳ್ಳಿ. ಅದ್ರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗಿಫ್ಟ್ಗಳನ್ನ ಕೂಡ ಪಡ್ಕೊಳ್ಳಿ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಯ್ತು ಸರ್, ಮತ್ತೊಮ್ಮೆ ನಮ್ಮ ಗ್ರಾಹಕರಿಗೆಲ್ಲ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಾವು ಬಂದರೆ ನಮ್ಗೆ ಏನಾದ್ರು ಎಕ್ಸ್ಟ್ರಾ ಇರುತ್ತಾ ಗಿಫ್ಟ್ಗಳು? ಸರ್ ಬನ್ನಿ ಸರ್, ನಿಮ್ಗೂ ಎಕ್ಸ್ಟ್ರಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಬನ್ನಿ ಸರ್. ಒಳ್ಳೊಳ್ಳೆ ಐಟಮ್ ಎಲ್ಲ ತರಿಸಿ ನನ್ನ ಮಗ ಚೆನ್ನಾಗಿದೆ ಅಂಗಡಿಲಿ. ಖಂಡಿತ ಎಲ್ಲ. ಸರ್ ನಿನ್ನೆಯಿಂದ ಪ್ರಾರಂಭ ಮಾಡಿದಾನೆ ಸರ್. ನಿನ್ನೆ ನಾನು ಊರಲ್ಲಿ ಇರ್ಲಿಲ್ಲ, ಅವ್ನಿಗೆ ವಿಶ್ ಮಾಡೋಣ ಅಂದ್ರೆ, ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ಸರ್. ಅವ್ನ ಕಾರ್ಯ ಎಲ್ಲ ಅವ್ನದು ಇದೆಲ್ಲ ಯಶಸ್ಸು ಆಗ್ಲಿ ಅಂತ ಹಾರೈಸ್ತಾ ಇದ್ದೀನಿ ಸರ್. ಖಂಡಿತಮ್ಮ, ಖಂಡಿತ. ಹೇಗೆ ನಿಮ್ಮ ಸಹಕಾರ, ನಿಮ್ಮ ಮಗನ ಸಹಕಾರದಿಂದ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆಯೋ ಹಾಗೆ ನಾವೆಲ್ಲ ವೀಕ್ಷಕರ ಸಹಕಾರದಿಂದ ನಿಮ್ಮ ಒಂದು ಮಗನ ವ್ಯಾಪಾರನೂ ಕೂಡ ಅತ್ಯಂತ ಯಶಸ್ಸಾಗಿ ಸಾಗಲಿ ಅಂತ ಹೇಳಿ ನಾವು ಕೂಡ ಭಗವಂತನಲ್ಲಿ ಬೇಡ್ಕೊಳ್ತಿದೀವಮ್ಮ. ಆಗ್ಲಿ ಸರ್. ಈ ಕಾರ್ಯಕ್ರಮಕ್ಕೂ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಎಷ್ಟು ಜನ ಕಾಲ್ ಮಾಡ್ತಾರೆ ಸರ್, ನೋಡ್ತಾ ಇರ್ತೀನಲ್ಲ, ಖುಷಿ ಆಗುತ್ತೆ ನೋಡಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಎಲ್ಲ ನಿಮಗೆ ಆ ಕ್ರೆಡಿಟ್ ಸಲ್ಲಬೇಕು. ಬಿಕಾಸ್ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಬ್ಯಾಕ್ ಬೋನಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಗ್ಲಿ ಸರ್, ಇನ್ನೂ ಹೆಚ್ಚಿಗೆ ಆಗ್ಲಿ ನಿಮ್ ಕಾರ್ಯಕ್ರಮ, ಇನ್ನೂ ಹೆಚ್ಚು ಬೆಳಿಲಿ, ಹೆಚ್ಚು ಮಟ್ಟದಲ್ಲಿ ಅಂತ ನಾನು ಕೂಡ ಹಾರೈಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಇದ್ರ ಕ್ರೆಡಿಟ್ ನಿಮಗೆ ಸಲ್ಲಬೇಕು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡೋದಕ್ಕೆ. ಶುಭವಾಗಲಿ ಮಾ. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ ಮಾ, ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂಥ ಮಹೇಂದ್ರ ಕೇರ್ ಟೆಕ್ಸ್ಟೈಲಿಂದ ಕರೆ ಬಂದಿತ್ತು. ಸೊ ತುಂಬ ಖುಷಿ ಆಗುತ್ತೆ. ಸೊ ಸಾಧ್ಯವಾದರೆ ಒಮ್ಮೆ ಹೋಗಿ ವಿಸಿಟ್ ಮಾಡಿ. ವೆರೈಟೀಸ್ ಆಫ್ ಗಿಫ್ಟ್ಸ್ಗಳನ್ನ ಇಟ್ಟಿದ್ದಾರೆ, ವೆರೈಟೀಸ್ ಆಫ್ ಡಿಸ್ಕೌಂಟ್ಗಳನ್ನ ಇಟ್ಟಿದ್ದಾರೆ. ಸೊ ಅವರ ಒಂದು ವ್ಯಾಪಾರ ವಹಿವಾಟಿಗೆ ಸಕ್ಸಸ್ ಸಿಗಲಿ ಅಂತ ಪ್ರೇ ಮಾಡ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಉಮೇಶ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ಸರ್ ಅದೇ ಇವಾಗ ಆಷಾಢ ಏಕಾದಶಿ ನಡೆಯುತ್ತಲ್ಲ ಸರ್. ಹಾಂ ಸರ್. ಸರ್ ಅದಕ್ಕೆ ಒಂದು ಕವಿತೆ ಬರ್ದಿದ್ದೆ. ಹೇಳಿ ಸರ್. ಹೇಳಿ ಸರ್, ಹೇಳಿ. ವಿಠಲ. ಹಾಂ ಸರ್. ಬಿಡಲಾರೆ ನಿನ್ನ ಪಾದವ, ವಿಠಲ ವಿಠಲ ವಿಠಲ, ಬಿಡಲಾರೆ ನಿನ್ನ ಪಾದವ, ವಿಠಲ ವಿಠಲ ವಿಠಲ. ಕಣ್ಮುಚ್ಚಿ ಕುಳಿತಿರುವೆ, ಕಣ್ ತೆರೆದು ನೋಡು, ನೀ ನನ್ನ ಧ್ಯಾನ, ನೀ ನನ್ನ ಮೌನ, ನೀನಿಲ್ಲದೆ ನಾನು ಹೇಗಿರಲಿ ಹೇಳು, ನೀರಿಲ್ಲದೆ ಮೀನು ಬಾಳುವುದೇ ಕೇಳು, ವಿಠಲ ವಿಠಲ ವಿಠಲ, ಬಿಡಲಾರೆ ನಿನ್ನ ಪಾದವ, ವಿಠಲ ವಿಠಲ ವಿಠಲ. ಬಂದು ಹೋಗುವ ಅತಿಥಿಯು ನಾನು, ಬಂದು ಹೋಗುವ ಅತಿಥಿಯು ನಾನು, ತಂದೆ ತಾಯಿಯಂತೆ ಬಂದು ಪ್ರೀತಿಯಿಂದ ಸಾಕಿ ಸಲಹುವೆ, ಸ್ನೇಹಿತರಂತೆ ಬಂದು ಕಾಪಾಡುವೆ, ಸತಿಪತಿಯಂತೆ ಸಖನಾಗಿ ಹಗಲಿರಳು ಕಾಪಾಡುವೆ, ಗುರು ಹಿರಿಯರಂತೆ ಬಂದು ಹಿತವಚನ ನೀಡುವೆ, ವಿಠಲ ವಿಠಲ ವಿಠಲ, ಬಿಡಲಾರೆ ನಿನ್ನ ಪಾದವ, ವಿಠಲ ವಿಠಲ ವಿಠಲ. ನೋವಲ್ಲು ನೀನೆ, ನಲಿವಲ್ಲು ನೀನೆ, ನಗಿಸಿ ಅಳಿಸಿ, ಅಳಿಸಿ ನಗಿಸಿ, ಜೀವನದ ಆಟ ಪಾಠ ಕಲಿಸಿ, ಕರ್ಮದ ಊಟ ಉಣಬಡಿಸಿ, ನೋಟದಲ್ಲಿಯೇ ಕಾಡಿ ಬೇಡುವಂತೆ ಮಾಡುವೆ, ವಿಠಲ ವಿಠಲ ವಿಠಲ, ಬಿಡಲಾರೆ ನಿನ್ನ ಪಾದವ, ವಿಠಲ ವಿಠಲ ವಿಠಲ. ಕರ್ಮವೂ ನೀನೆ, ಧರ್ಮವೂ ನೀನೆ,
ಬಂಧುವು ನೀನೆ, ಭಾಗ್ಯವೂ ನೀನೆ, ಭಕ್ತಿಯೂ ನೀನೆ, ಮುಕ್ತಿಯೂ ನೀನೆ. ಅತಿಥಿಯಾಗಿ ಬಂದ ಆತ್ಮದ ಆತಿಥ್ಯ ಮುಗಿದಾಗ, ಅತಿಥಿಯಾಗಿ ಬಂದ ಆತ್ಮದ ಆತಿಥ್ಯ ಮುಗಿದಾಗ ಪರಮಾತ್ಮನಾಗಿ ಕರೆದೊಯ್ಯುವೆ, ಪರಮಾತ್ಮನಾಗಿ ಕರೆದೊಯ್ಯುವೆ. ವಿಠಲ ವಿಠಲ ವಿಠಲ, ಬಿಡಲಾರೆ ನಿನ್ನ ಪಾದವ, ಬಿಡಲಾರೆ ನಿನ್ನ ಪಾದವ. ವಿಠಲ ವಿಠಲ ವಿಠಲ. ಕಾವ್ಯಪ್ರಿಯ, ಉಮೇಶ್ ಹರಿಹರ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಬರೆದಿದ್ದೀರಿ ಆ ವಿಠಲನ ಬಗ್ಗೆ. ಸೊ ವಿಠಲನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆ ವಾರಿ ಯಾತ್ರೆಯಲ್ಲಿ ನಿನ್ನೆ ಲಕ್ಷಾಂತರ ಜನ ಭಕ್ತರಿದ್ದಿದ್ದೆ ಅದಕ್ಕೊಂದು ಸಾಕ್ಷಿ ಅಂತ ಅನ್ಸುತ್ತಲ್ವಾ? ಅದು ಏನ್ ಸರ್, ಅದು ಒಂದು ಏನಂದ್ರೆ ಎಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರುತ್ತೋ ಅಲ್ಲಿ ಆ ಶಕ್ತಿ ಎಳೆಯುತ್ತೆ. ಭಗವಂತನ ಭಕ್ತಿ ಎಲ್ಲಿ ಧಾರಾಕಾರವಾಗಿರುತ್ತೋ ಅಲ್ಲಿ ಭಕ್ತಾದಿಗಳನ್ನ ಕರೆಯುತ್ತೆ. ನಾನು ಈ ಸ್ಥಳದಲ್ಲಿ ಇದ್ದೀನಿ, ನಿಮಗೋಸ್ಕರ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಬನ್ನಿ, ನನ್ನ ಹತ್ರ ಬಂದು ನೀವು ಸಂತೋಷವಾಗಿ ಭಾಗಿಯಾಗಿ, ಆಮೇಲೆ ಏನಂದ್ರೆ ನಿಮ್ಮ ಭಕ್ತಿಯನ್ನ ನನ್ನ ಮುಂದ್ಗಡೆಗೆ ಪ್ರದರ್ಶಿಸಿ, ನಿಮ್ಮ ಭಕ್ತಿಗೆ ಬೇಕಾಗಿರುವಂತಹ ಭಾಗ್ಯವನ್ನ ನಾನು ಕೊಡ್ತೀನಿ ಅಂತಂದೇಳಿ. ಸೊ ಹಾಗಾಗಿ ವಿಠಲನ ನೆನೆದ್ರೆ ನಮ್ಮ ತನು ಮನ ಧನ ಭಾಗ್ಯದ ಬಾಗಿಲು ತೆರೆಯುವುದಯ್ಯ ಅಂತ. ಸೊ ಹಾಗಾಗಿ ವಿಠಲನ ಇಲ್ದೇನೆ ನಮ್ ಜೀವನನೇ ನಡೆಯಲ್ಲಲ್ಲ. ಭಗವಂತ ಇಲ್ಲದೆ ಇರೋಂತ, ಭಗವಂತನ ನೆನೆಸ್ಕೊಳ್ದೆ ಇರೋಂತ ದಿನನೇ ಇಲ್ಲ. ಸೊ ಹಾಗಾಗಿ ಈ ಆಷಾಢ ಮಾಸ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅದು ನಮ್ಮ ತಾಯಿ ಜಗನ್ಮಾತೆ ಪಾರ್ವತಿ ದೇವಿಯ ಜನ್ಮದ ದಿನ. ಹಾಗಾಗಿ ಮೈಸೂರಲ್ಲಿ ಚಾಮುಂಡೇಶ್ವರಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಂಗೆ ನಮ್ಮ ವಿಠಲನಿಗೆ, ಶ್ರೀಕೃಷ್ಣನಿಗೆ ಅದು ಒಂದ್ ರೀತಿಯಾದಂತ ಸಂಭ್ರಮದ ದಿನಗಳು. ಸೊ ಹಾಗಾಗಿ ಈ ನಮ್ಮ ಪಾರ್ವತಿ ದೇವಿನು ಮತ್ತೆ ನಮ್ಮ ಕೃಷ್ಣನನ್ನ ನಾವು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಭೂಲೋಕದಲ್ಲಿ ನಮ್ ಜೀವನ ವ್ಯರ್ಥ ವ್ಯರ್ಥ ವ್ಯರ್ಥ. ನಿಜ ಸರ್, ನಿಜ. ಸೊ ಹಾಗಾಗಿ ಇವ್ರ ಎಲ್ಲರ ಜೊತೆಲೂ ಸದಾ ನಮ್ಗೆ ಆಶೀರ್ವಾದ ಕೊಡೋ ಅಂತ ಶಿವನನ್ನ ನಾವು ಸದಾ ನೆನೆಸ್ತಾ ಇರ್ಬೇಕು. ಸೊ ಇವ್ರನ್ನೆಲ್ಲ ನಾವು ನೆನೆಸ್ಕೊಂತ ಹೋಗ್ತಾ ಇದ್ರೆ ನಮ್ಮ ಜೀವನ ಪಾವನ 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 ಸರ್. ನಿಜ ಸರ್, ನಿಜ ನಿಜ. ಹಾಗಾಗಿ ಏನೋ ನನ್ಗೆ ಅದು ಹಾಗೆ ಬಂತು. ಸೊ ಹಾಗಾಗಿ ನಿಮ್ ವಾಹಿನಿ ಮೂಲಕವಾಗಿ ನಮ್ಮ ಎಲ್ಲಾ ಸಮಸ್ತ ದಾವಣಗೆರೆ ನಗರದ ಜನತೆಗಳು ಕೂಡ ಇದು ತಲುಪ್ಲಿ ಅಂತಂದೇಳಿ ಹೇಳಿದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಚೆನ್ನಾಗಿತ್ತು. ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇಲ್ಲ ಸರ್, ತುಂಬಾನೇ ಚೆನ್ನಾಗಿತ್ತು. ಬರೀ ನಮ್ಮ ದಾವಣಗೆರೆ ಜಿಲ್ಲೆ ವೀಕ್ಷಕರು ಅಷ್ಟೇ ಅಲ್ಲ, ಹೊರಗಡೆ ಜಿಲ್ಲೆ ವೀಕ್ಷಕರು ಕೂಡ ಮತ್ತು ದೇಶ ವಿದೇಶಗಳಲ್ಲೂ ಕೂಡ ನಮ್ಮ ಯೂಟ್ಯೂಬ್ ವೀಕ್ಷಕರೆಲ್ಲ ಯಾರೆಲ್ಲ ಇದ್ದಾರೆ ಅವ್ರು ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ, ಎಲ್ಲರೂ ಕೂಡ ಈ ಒಂದು ಸುಂದರವಾಗಿರ್ತಕ್ಕಂಥ ಕವಿತೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಸರ್. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ ಸರ್. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಬೇಡ ಸರ್. ನಾವು ನಿಮಗೆ ಚಿರಋಣಿ. ಬಿಕಾಸ್ ಈ ಕಾರ್ಯಕ್ರಮ ನಡೀತಿರೋದೇ ನಿಮ್ಮಂತ ಪ್ರೀತಿಯ ವೀಕ್ಷಕರ ಕಡೆಯಿಂದ. ಸೊ ನೀವುಗಳ ನಿಮ್ಮ ಮಾತುಗಳು ಎಷ್ಟು ಸುಂದರವಾಗಿರ್ತವೆ ಅಂತ ಹೇಳಿದ್ರೆ ನಮ್ಮಂತ ಭಕ್ತಾದಿಗಳು ನಿಮ್ ಜೊತೆಯಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ಲಿ ಅನ್ನೋದೇ ನನ್ನ ಕಳಕಳಿಯಾದಂತ ಕೋರಿಕೆ ಆ ಭಗವಂತನಲ್ಲೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವೆಲ್ಲರ ಪ್ರೀತಿ ಅಭಿಮಾನದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನಾನು ಇಲ್ಲಿ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ, ನಾನು ಚಿರಋಣಿಯಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಅದು ನಿಮ್ದು ರೆಡ್ ಶರ್ಟ್ ಹಾಕೊಂಬಂದಿದ್ದು ನೋಡಿದೆ ಸರ್ 2-3 ಸಲ. ತುಂಬಾ ಚೆನ್ನಾಗಿತ್ತು. ಹೇಳಲಿಕ್ಕೆ ನನಗೂ ಸಮಯ ಅವಕಾಶ ಸಿಕ್ಕಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ನೀವು ನಿಮ್ಮ ಮುಖಾರವಿಂದದಲ್ಲಿ ನಿಮ್ಮ ಮುಖದಲ್ಲಿ ನಗು ಸದಾ ಚಿಮ್ಮುತ್ತಾ ಇರ್ಲಿ, ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅಂತಂದೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ತುಂಬಾ ಚಿರಋಣಿಯಾಗಿರ್ತೀನಿ ಸರ್. ಹೀಗೆ ಕರೆ ಮಾಡ್ತಾ ಇರಿ ಸರ್, ಒಳ್ಳೆಯದಾಗಲಿ. ಸೊ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತೀರಿ ಯಾವಾಗ ಕರೆ ಮಾಡಿದ್ರು ಕೂಡ. ಸೊ ಒಳ್ಳೆಯದಾಗಲಿ ಸರ್, ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಳ್ಳೆಯದು ಸರ್, ಒಳ್ಳೆಯದು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಬಂದಿದ್ದೇನೆ. ಸೊ ಆದರೂ ಕೂಡ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕಿದೆ. ಸೊ ಬಾಲ್ಯ ವಿವಾಹ ಮಾಡಿದ್ರೆ ಸಾಕಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾನೆ ಇದ್ದಾರೆ. ಆದರೂ ಕೂಡ ಎಗ್ಗಿಲ್ಲದೆ ಈ ಬಾಲ್ಯ ವಿವಾಹಗಳು ನಡೀತಾ ಇದೆ. ಇದೊಂಥರ ಸಮಾಜಕ್ಕೆ ಮಾರಕ ಅಂತಕ್ಕಂಥದ್ದನ್ನು ಮನಗಂಡಂಥ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇದೆ. ತಂದೆ ತಾಯಿಗಳಿಗೆ 2 ವರ್ಷ ಕಠಿಣ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಇನ್ನಷ್ಟು ಹೆಚ್ಚು ಇದನ್ನು ಇನ್ನು ಕಠಿಣಗೊಳಿಸ್ತಾ ಇದ್ದಾರೆ. ಆಗಲಿ ಆ ಮೂಲಕ ಯಾರೂ ಕೂಡ ಬಾಲ್ಯ ವಿವಾಹಕ್ಕೆ ಮುಂದಾಗದೇ ಇರಲಿ ಅಂಥೇಳಿ ನಾವು ಕೂಡ V1 ವಾಹಿನಿಯಿಂದ ಸಮಾಜ ಕಳೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದೇ ರೀತಿ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಖುಷಿ ವಿಚಾರ ಏನಿದೆ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ
18/7/2025 ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನ ಇದೆ. ಮಾಸಿಕ ವೇತನ 25,000ದಿಂದ 36,000 ತನಕ ಇದೆ ಅಂತೆ. ಸೊ ಯಾರೆಲ್ಲ ಇಲ್ಲಿ ಅರ್ಹ ವಿದ್ಯಾರ್ಥಿಗಳಿದ್ದೀರಿ ಆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಇಲ್ಲಿ ನೇಮಕಾತಿ ಇದೆ, ನೇರ ಸಂದರ್ಶನ ಇದೆ. ಸೊ ದಯವಿಟ್ಟು ಅರ್ಜಿಯನ್ನು ಅಲ್ಲಿಗೆ ಯಾವಾಗ ಹೋಗಬೇಕು ಏನೂ ಎಲ್ಲ ಹೇಳಿದ್ದೀನಿ. ಆಲ್ರೆಡಿ 18ನೇ ತಾರೀಕಿದೆ. ಸೊ ಅದಕ್ಕಿಂತ ಮುಂಚೆಗೆ ಅದರದ ಪ್ರಾಪರಾಗಿ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಂಡು ನಿಮ್ಮ ರೆಸ್ಯೂಮ್ನ ರೆಡಿ ಮಾಡಿಕೊಂಡು ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಅದೇ ರೀತಿ ರೈತರಿಗಾಗಿ ಕೃಷಿ ಸಾಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೊರಡಿಸಿದರೆ ದಯವಿಟ್ಟು ಹೋಗಿ ಕೃಷಿ ಇಲಾಖೆಯಲ್ಲಿ ನೀವು ತೆಗೆದುಕೊಳ್ಳಿ. ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ. ಸೊ ಯಾರಿಗೂ ಸಾಲ ಮಾಡಿ ಅಂತ ಹೇಳ್ತಾ ಇಲ್ಲ, ಅಗತ್ಯ ಇರತಕ್ಕಂಥವ್ರು ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹೇಳಿಮ್ಮ ನಿಮ್ಮ ನನ್ನ ಹೆಸರು ಜ್ಯೋತಿ ಅಂತ ಅವರ್ಗೆರೆಯಿಂದ ಮಾತಾಡ್ತಿದ್ದೀನಿ. ನಮಸ್ತೆ ಅಮ್ಮ, ಹೇಳಿ ಹೇಳಿ. ಅದೇ ವಿದ್ಯಾ ಸುರೇಶ್ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ನಿಂದಿತ್ತು ಸರ್, ಫೋಟೋ ಕಳಿಸಿದ್ವಿ. ಹೌದಾ, ಓಕೆ. ವಿದ್ಯಾ ಸುರೇಶ್ ಅಂತನಾ? ಹಾಂ ಸರ್. ಯಾವಾಗ ಕಳಿಸಿದ್ರಿ ಫೋಟೋ? ನಿನ್ನೆ ಕಳಿಸಿದ್ವಿ ಸರ್. ನಿನ್ನೆ ಕಳಿಸಿದ್ರಾ? ಓಕೆ. ರೇಖಾ ಸುರೇಶಾ? ಹಾಂ ಸರ್, ರೇಖಾ ಸುರೇಶ್. ರೇಖಾ ಸುರೇಶ್, ಓಕೆ. ಫೋಟೋ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಕಾರ್ಯಕ್ರಮವನ್ನು ನೋಡ್ತಾ ಇರಿಮ್ಮ. ಧನ್ಯವಾದಗಳು. ಅವ್ರಿಗೂ ಕೂಡ ಹೇಳಿಬಿಡಿ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಶುಭಾಶಯಗಳನ್ನ ಹೇಳಿದ್ವಿ ಮತ್ತು ನಿಮ್ಮ ಫೋಟೋ ಪ್ರಸಾರ ಆಗಿದೆ ಅಂತ ಕೂಡ. ಓಕೆನಾ, ಒಳ್ಳೆಯದಾಗಲಿ. ಅವ್ರಿಗೆ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ರೇಖಾ ಸುರೇಶ್ ಅವರ ಫೋಟೋ ಪ್ರಸಾರ ಆಗ್ತಾ ಇದೆ, ನೋಡ್ತಾ ಇದ್ದೀರಾ? ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸಾಯಂಕಾಲ ಕಾರ್ಯಕ್ರಮ 6 ಗಂಟೆಯಿಂದ 7 ಗಂಟೆಗೆ ಮತ್ತೊಮ್ಮೆ ಮರುಪ್ರಸಾರ ಆಗತ್ತೆ. ಸೊ ಅವ್ರಿಗೂ ಕೂಡ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಹೇಳ್ಬಿಡಿಮ್ಮ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನೀವು ಕೂಡ ಒಂದ್ಸಲ ವಿಶ್ ಮಾಡ್ಬಿಡಿ, ಕೇಳಿಸ್ಕೊಂಡು ಖುಷಿ ಆಗ್ಬಿಡ್ಲಿ ಅವರು. ಓಕೆ ಅಮ್ಮ. ಸೊ ನಮ್ಮ ಕಡೆಯಿಂದ ಕೂಡ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದನ್ನು ಮಾಡಲಿಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ಎಸ್ ವೀಕ್ಷಕರೇ, ನಾನಾಗಲೇ ಹೇಳ್ತಾ ಇದ್ದೆ, ಏನು ಮಳೆ ಆಗ್ತಕ್ಕಂಥದ್ದು ಯಾವೆಲ್ಲ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂದರೆ, ಕರ್ನಾಟಕ ಗೋವಾ ಮಧ್ಯೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಕಂಡಿರೋದ್ರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡಚಣೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಭಾರತೀಯ ವಾಯುಪಡೆಯಲ್ಲಿ ಅಗ್ನಿವೀರ್ ಸಂಗೀತಗಾರರ ನೇಮಕಾತಿ ನಡೀತಾ ಇದೆ ಅಂತೆ. ಸೊ ಯಾರಾದರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನ ಮ್ಯೂಸಿಕ್ ಗೊತ್ತಿರೋರು ಇದ್ದರೆ ಅಗ್ನಿವೀರ್ ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಂತೆ. ಸೊ ಜುಲೈ 5ರಿಂದ ಜುಲೈ 13ನೇ ತಾರೀಕುವರೆಗೂ ಅವಕಾಶ ಇದೆ. ಸೊ ದಯವಿಟ್ಟು ಡೋಲಕ್, ಗಿಟಾರ್, ಪಿಟೀಲು, ಹಾರ್ಮೋನಿಯಂ ಅಥವಾ ಗಾಯನ ಸಂಗೀತ ನೀವು ಯಾವುದರಲ್ಲಿ ಒಂದು ಎಕ್ಸ್ಪರ್ಟ್ಸ್ ಇದ್ದೀರಿ ಅವರು ಅರ್ಜಿಯನ್ನು ಹಾಕ್ಕೋಬೋದಂತೆ. ಸೊ ದಯವಿಟ್ಟು ಇದಕ್ಕೆ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂಥೇಳಿ ನಾನು ಹೇಳ್ತಾ ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಸರ್ ದೋಸೆ ಪಲ್ಯ. ನಿಮ್ದು ಸರ್? ನಮ್ದು ಕೂಡ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಹೌದು, ಸೇಮ್ ಅಲ್ರಿ ಸರ್? ಹೌದಮ್ಮ, ಹೌದು. ಹೌದು, ನಮ್ದು ದೋಸೆ ಪಲ್ಯ ಚಟ್ನಿ ಸರ್. ಇವಾಗ ಆತು. ಓಕೆ. ಇವಾಗ ಕಾಸು ಸಿಕ್ತಲ್ರಿ ಸರ್, ಮೇಲೆ ಮಾಡಿದ್ರ? ಅಮ್ಮ ಫೋನ್ಗಳು ಸಾಕಷ್ಟು ಬರ್ತಾನೆ ಇತ್ತು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಂದು ಸರ್, ಇದು ನಮ್ಮ ಪಾಪನು ಒಂದು 3 ತಿಂಗಳದೊಂದು ಹುಟ್ಟಿದ ಇದು ಐತೆ ನಾಮಕರಣ. ಇನ್ನೊಂದು 16 ಬಂದೈತಿ. ಓಕೆ, ಫೋಟೋ ಕಳಿಸ್ತೀವಲ್ಲ, ಹೋಗಿದೀವಿ ಅಲ್ಲಿದ್ರೆ ಮಾಡ್ತೇವೆ ಇವತ್ತು ಸೋಮವಾರ. ಸರಿಮ್ಮ, ಇವತ್ತು ಫೋಟೋ ಕಳಿಸ್ಕೊಡಿ, ನಾಳೆ ಪ್ರಸಾರ ಮಾಡ್ತೀವಿ. ಓಕೆನಾ? ಇಲ್ಲೇ ಇದು ಬಕೇಶ್ವರ ದೇವಸ್ಥಾನ ಎದುರುಗಡೆ ಅವ್ರ ಮೇಲೆ ಮನೆ ಇರೋದು. ಹಾಂ, ಅವ್ರದ್ದು ಪಾಪದ್ದು. ಪಾಪ ಹೆಸರೇನಮ್ಮ? ಸೊ ಇದು ವಿಷ್ಣು, ಇನ್ನೊಬ್ಬನ್ ತನ್ವೀರ್. ಓಕೆ, ವಿಷ್ಣು ಮತ್ತು ತನ್ವಿತ್ ಇಬ್ಬರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿಕ್ಕ ಸಣ್ಣ ಫೋಟೋ ಕಳಿಸಿ ಖಂಡಿತ ನಾಳೆ ಪ್ರಸಾರ ಮಾಡೋಣ. ಖಂಡಿತ ಕಳಿಸ್ಕೊಡಿ. ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಲ್ಲ? ಓಕೆ ಅಮ್ಮ, ನಮಸ್ಕಾರ. ಹೀಗೆ ಕರೆ ಮಾಡ್ತೀರಿಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ದೂರಸಂಪರ್ಕ ಇಲಾಖೆ ಅತ್ಯಂತ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಮತ್ತೆ 22 ಆ್ಯಪ್ಗಳನ್ನು ಬ್ಯಾನ್ ಮಾಡೋದ್ರ ಮೂಲಕ ಈ ಎಲ್ಲ ಬೇಡದೇ ಇರತಕ್ಕಂಥ ಆ್ಯಪ್ಗಳನ್ನ ಬ್ಯಾನ್ ಮಾಡಿ ನಮ್ಮ ಯೂತ್ಸ್ಗೆ ಒಂದಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಸೊ ಅದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.
ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಕ್ತೀನಿ. ಎಲ್ಲರೂ ನಗ್ನಗ್ತಾ ಇರಿ, ಹುಷಾರಾಗಿರಿ. ದಾವಣಗೆರೆ ಜಿಲ್ಲೆಯಲ್ಲೆಲ್ಲ ಸೇರಿದಂತೆ ಹೊರ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಕಡಿಮೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಇದೆ ಅಂತೆ. ನಾಳೆ ನಾಡಿದ್ದು ಕೂಡ ಈ ಒಂದು ಸ್ಥಿತಿ ಮುಂದುವರಿಬೋದು ಅಂತ ಹೇಳಲಾಗಿದೆ. ಸೊ ಹೊರಗಡೆ ಹೋಗ್ತಕ್ಕಂಥವ್ರು ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ನೀವೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.